ಚಿಡುಬಚ್ಚಿಟ್ಟ ಮನದ ಕನಸೊಂದ ಹಿಂದೆ ಸಮಯ ಮುಂದೆ ಇಡಲು ನಮ್ಮ ಹೆಜ್ಜೆಯ ನಿನ್ನ ಸಾಹಸ ರಥಕ್ಕೆ ಸಾರಥಿಯಾಗಿ ಮುನ್ನಡೆಸಿದೆ ನಿನ್ನ ಬಾನಂಗಳ ಕೆಳಗೊಯ್ಯುವ ರೆಕ್ಕೆಯಾಗಿ ಕೂಡಿದೆ ಬೆಂಗಳೂರು ವಾಯ್ಸ್ ಬೆಂಗಳೂರು ವಾಯ್ಸ್ ಬೆಂಗಳೂರು ವಾಯ್ಸ್ ಲಿಸನ್ ಟು ಯೋರ್ ಹಾರ್ಟ್. ನಮಸ್ಕಾರ ಗ್ಲೋಬಲ್ ಕನ್ನಡಿಗರೇ, ಎಲ್ರು ಹೇಗಿದ್ದೀರಾ? ಬಹಳ ದಿವಸ ಆಗೋಯ್ತು ನಿಮ್ಗಳ ಜೊತೆ ಮಾತಾಡಿ. ವೆಲ್ಕಮ್ ಟು ಬೆಂಗಳೂರು ವಾಯ್ಸ್ 356ನೇ ಸಂಚಿಕೆಗೆ ನಮ್ಮ ತಂಡದ ಎಲ್ಲ ಸದಸ್ಯರಿಂದ ವಾರ್ಮ್ ವೆಲ್ಕಮ್. ಹೇಗಾಯ್ತು ನವರಾತ್ರಿ? ಇಲ್ಲಂತೂ ಬೇರಿಯಾದಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯ್ತು. ಬಿಕಾಸ್ ಆಫ್ ಕೋವಿಡ್ ಸ್ವಲ್ಪ ನಮಗೆ ಕಷ್ಟ ಆಗಿತ್ತು 2 ವರ್ಷ. ಬಟ್ ಈ ಸತಿ ಎಲ್ಲಾರ ಮನೆಗೂ ಹೋಗಿ ಮತ್ತೆ ಮಾಮೂಲಿನ ತರ ಗೊಂಬೆ ನೋಡಕ್ ಹೋಗಿದ್ದು ಬಹಳ ಬಹಳ ಸಂತೋಷ ಆಯ್ತು ನಮ್ಗಳಿಗೆ. ತುಂಬಾ ಚೆನ್ನಾಗಾಯ್ತು ನಮ್ಗಲ್ಲೆಲ್ಲ ನವರಾತ್ರಿ ಹಬ್ಬ. ನಿಮ್ದು ಹೇಗಾಯ್ತು ಅಂತ ನಮ್ ಜೊತೆ ಶೇರ್ ಮಾಡಿ. ವಿ ಆರ್ ಗೋಯಿಂಗ್ ಲೈವ್ ಆನ್ ಯೂಟ್ಯೂಬ್ ಅಂಡ್ ಆಲ್ಸೋ ಆನ್ ಫೇಸ್ಬುಕ್. ಕಮೆಂಟ್ಸ್ ಅಲ್ಲಿ ಖಂಡಿತ ತಿಳಿಸ್ಕೊಡಿ. ಸ್ನೇಹಿತರೆ, ದಸರಾ ಹಬ್ಬ ಅಂದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ? ನನ್ಗಂತೂ ಮೈಸೂರು ನೆನಪಾಗುತ್ತೆ, ಸಾಂಸ್ಕೃತಿಕ ನಗರಿ. ಮೈಸೂರು ಅಂದ್ರೆ ಎಲ್ರಿಗೂ ಐದರ್ ಡ್ಯಾನ್ಸ್, ಥಿಯೇಟರ್, ಮ್ಯೂಸಿಕ್, ಏನಾದ್ರೂ ಒಂದು ಆರ್ಟ್ ಫಾರ್ಮ್ ಜೊತೆ ಅಸೋಸಿಯೇಷನ್ ಇದ್ದೇ ಇರುತ್ತೆ. ಇಫ್ ಯು ಆರ್ ಫ್ರಮ್ ಮೈಸೂರು ಯು ಕ್ಯಾನ್ ಟೋಟಲಿ ರಿಲೇಟ್. ನಾವು ಕಾಲೇಜಲ್ಲೆಲ್ಲ ಇದ್ದಾಗ ಏನಾದ್ರು ಮ್ಯೂಸಿಕ್ ಕಾಂಪಿಟಿಷನ್ಗೆ ಹೋಗ್ತಿದ್ರೆ ಮೈಸೂರವ್ರು ಯಾರು ಬರ್ತಿದಾರೆ ಅಂದ್ರೆ ನಮ್ಗೊಂದ್ ಸ್ವಲ್ಪ ಕೋಲ್ಡ್ ಫೀಟ್ ಆಗೋದು, ಓ ವಾವ್ ಅಂತ ಸ್ವಲ್ಪ ಭಯ ಆಗೋದು. ಸೊ ಅಷ್ಟು ಸಾಂಸ್ಕೃತಿಕವಾಗಿ ಎಲ್ಲಾ ಲಲಿತ ಕಲೆಗಳಲ್ಲೂ ಮುಂಚೂಣಿಯಲ್ಲಿರುವ ನಗರ ಅಂತ ಹೇಳಿದ್ರು ಅತಿಶಯವಾಗ್ಲಾರ್ದು. ಅಂತಹ ಸಾಂಸ್ಕೃತಿಕ ನಗರದ ಮಹಾನ್ ಕಲಾವಿದರು ಇವತ್ತು ನಮ್ಮ ಬೆಂಗಳೂರು ವಾಯ್ಸ್ ನಲ್ಲಿ ನಮ್ ಜೊತೆ ಮಾತಾಡ್ಲಿಕ್ಕೆ ಬಂದಿದ್ದಾರೆ. ಅವರ ಹೆಸರು ಡಾಕ್ಟರ್ ಅಪರ್ಣಾ ಸಿಂಧೂರ್ ಅಂತ ಹೇಳಿ. ನೀವು ಡ್ಯಾನ್ಸ್, ಭರತನಾಟ್ಯಂ, ಮೈಸೂರು ಶೈಲಿ ಭರತನಾಟ್ಯಂನ ಫಾಲೋ ಮಾಡ್ತಾ ಇದ್ರೆ ಇವ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತೇ ಇರುತ್ತೆ. ಅಪರ್ಣಾ ಸಿಂಧೂರ್ ಅವರು ಸಿಂಧೂರ್ ಮತ್ತು ನಾಟ್ಯವೇದ ನವರಸ ನೃತ್ಯದ ಆರ್ಟಿಸ್ಟಿಕ್ ಡೈರೆಕ್ಟರ್. ಎ ವೆರಿ ಟ್ಯಾಲೆಂಟೆಡ್ ಗ್ರೂಪ್ ಆಫ್ ಆರ್ಟಿಸ್ಟ್ಸ್ ಇದ್ದಾರೆ ಇವರ ಗ್ರೂಪ್ ನಲ್ಲಿ. ಒನ್ ಆಫ್ ದ ಕೋ ಡೈರೆಕ್ಟರ್ ಇಸ್ ಶ್ರೀ ಅನಿಲ್ ನಾಟ್ಯವೇದ ಅಂತ. ಹಾಗೆ ಚಲನಚಿತ್ರ ನಿರ್ಮಾಪಕರಾದ ಎಸ್.ಎಂ. ರಾಜು ಅವರು ಬೇಕಾದಷ್ಟು ರಂಗಭೂಮಿ ಕಲಾವಿದರನ್ನ ಒಳಗೂಡಿಸ್ಕೊಂಡು ಒಂದು ಆರ್ಟಿಸ್ಟಿಕ್ ಗ್ರೂಪ್ ನ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ತುಂಬಾ ಮಾತಾಡತಿದೆ. ಇವರ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡ್ಕೊಡ್ತೀನಿ. ಅವ್ರ ಬಾಯಿಂದಲೇ ನಾವು ಕೇಳೋಣ ಅವರ ಅಚೀವ್ಮೆಂಟ್ಸ್ ನ, ಫ್ಯೂಚರ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತ. ಇವರು ಮೂಲತಃ ಮೈಸೂರು ಜಿಲ್ಲೆಯವರು. ಬಾಲ್ಯದಿಂದಲೇ ಅಗೇನ್ ಲಲಿತ ಕಲೆಗಳಲ್ಲಿ ಬಹಳ ಆಸಕ್ತಿನ ಹೊಂದವರು. ಫ್ಯಾಮಿಲಿ ಆಫ್ ಆರ್ಟಿಸ್ಟ್ಸ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಪ್ರೊಫೆಸರ್ ಶ್ರೀ ಬಾಲಸುಬ್ರಹ್ಮಣ್ಯಂ ಅವರ ಬಳಿ, ಅವರ ತಂದೆಯವರಾದ ಬಾಲಸುಬ್ರಹ್ಮಣ್ಯಂ ಅವರ ಬಳಿ ಸಂಗೀತ ಅಭ್ಯಾಸ ಮಾಡ್ತಾರೆ. ತಾಯಿಯೊಂದಿಗೆ ನೃತ್ಯ ತರಬೇತಿಯನ್ನು ಪಡಿತಾರೆ. ಅವರ ತಾಯಿ ಹೆಸರು ಡಾಕ್ಟರ್ ಶ್ರೀವಲ್ಲಿ ಅಂತ. ಹಾಗೆ ಲೆಜೆಂಡ್ರಿ ಆರ್ಟಿಸ್ಟ್ ಡಾಕ್ಟರ್ ವೆಂಕಟಲಕ್ಷ್ಮ ಹಾಗೂ ಲಲಿತಾ ಶ್ರೀನಿವಾಸನ್ ಅವ್ರ ಬಳಿ ಕೂಡ ನೃತ್ಯ ತರಬೇತಿನ ಪಡಿತಾರೆ. ಪ್ರತಿಷ್ಠಿತವಾದ ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ PhD ಪದವಿ ಕೂಡ ಪಡ್ಕೋತಾರೆ. ಇವರ ಯುನೀಕ್ನೆಸ್ ಏನು ಅಂದ್ರೆ, ನಾಟ್ ಜಸ್ಟ್ ಭರತನಾಟ್ಯ, ಯೋಗ, ಕಲರಿಪಯಟ್ಟು ಹಾಗೆ ಆರ್ಟಿಸ್ಟ್, ಥಿಯೇಟರ್, ಈ ಮೂರನ್ನು ಸಂಯೋಜಿಸಿ ಬಹಳಷ್ಟು ಶೋಗಳನ್ನ ವಿಶ್ವದಾದ್ಯಂತ ಕೊಟ್ಟಿದ್ದಾರೆ. ಅದು ಸರ್ಕ್ ಡೆ ಸಿಯೋಲ್ ನಿಮಗೆ ಗೊತ್ತೇ ಇದೆ, ಅವ್ರ ಜೊತೆ ಕೊಲಾಬ್ರೇಷನ್ಸ್ ಆಗಿರ್ಬೋದು. ಆಸ್ಕರ್ ಅವಾರ್ಡ್, ಪ್ರತಿಷ್ಠಿತ ಆಸ್ಕರ್ ಅವಾರ್ಡ್ ವಿನ್ನರ್ ಆಂಥೋನಿ ಡ್ಯಾನ್ ಮಾಂಟೆಲ್ ಅವ್ರ ಜೊತೆ ಕೂಡ ಇವರು ಕೊಲಾಬ್ರೇಷನ್ಸ್ ನ ಮಾಡಿದ್ದಾರೆ. ಬಹಳ ಬಹಳ ಸಂತೋಷ ಆಗ್ತಾ ಇದೆ. ವಿಶ್ವ ಅಕ್ಕ ಸಮ್ಮೇಳನದಲ್ಲಿ ಕೂಡ ಇವರು ತಮ್ಮ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಈಗ ಹೊಸದಾಗಿ ಸ್ಯಾನ್ ಹೊಸೆಯಲ್ಲಿ ಅವರ ಡ್ಯಾನ್ಸ್ ಅಕಾಡೆಮಿನ ಹೊಸ ಬ್ರಾಂಚ್ ನ ಪ್ರಾರಂಭಿಸಿದ್ದಾರೆ. ವಿ ಆರ್ ವೆರಿ ವೆರಿ ಎಕ್ಸೈಟೆಡ್ ಟು ಹ್ಯಾವ್ ಹರ್ ಇನ್ ಅವರ್ ಶೋ. ವೆಲ್ಕಮ್ ಡಾಕ್ಟರ್ ಅಪರ್ಣಾ ಅವರೇ, ವೆಲ್ಕಮ್ ಟು ಬೆಂಗಳೂರು ವಾಯ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನಮಸ್ಕಾರ. ತುಂಬ ಖುಷಿ ಆಯಿತು ನಿಮ್ಮನ್ನ ಭೇಟಿ ಮಾಡಿ ಮತ್ತೆ ಬೆಂಗಳೂರು ವಾಯ್ಸ್ ನಲ್ಲಿ ಬರೋದಕ್ಕೆ ತುಂಬ ಸಂತೋಷ. ಹೇಗಿದೆ ಸ್ಯಾನ್ ಹೊಸೆ ವೆದರ್ ಇವತ್ತು? ಬ್ಯೂಟಿಫುಲ್. ನಮ್ಗೆ ಹೇಳಕ್ಕೆ ಮನ್ಸಾಗ್ತಾ ಇರ್ಲಿಲ್ಲ ಆಕ್ಚುಲಿ. ನಿಮ್ ಜೊತೆ ಮಾತಾಡ್ಬೇಕು ಅಂದ್ಬಿಟ್ಟು ಏನೇ ಆದ್ರೂ ಎನರ್ಜಿ ತಗೊಂಡ್ ಬಂದಿದೀನಿ.
I wanna talk to you more about your growing up. Hegittu? How did you get introduced to Bharatanatyam anta? So I want to take you down the memory lane. So let's start with where it all started. ಮೈಸೂರು ಹೇಗಿತ್ತು ನಿಮ್ಮ ಬಾಲ್ಯ? ಹೇಗ್ ಮನೆಯಲ್ಲಿ ವಾತಾವರಣ ಹೇಗಿತ್ತು ಅಂತ? ಸೊ ಮೈಸೂರು ನೀವು ಹೇಳ್ದಂಗೆ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ಸಾಂಸ್ಕೃತಿಕ ನಗರಿ ಅಂತ. ಅದು ನನ್ನ ಅದೃಷ್ಟ, ನಾನು ಅಲ್ಲಿ ಹುಟ್ಟಿದ್ದು. ಸೊ ನನ್ನ ಕಲೆ ಜೀವನ ಹೇಳಬೇಕು ಅಂದರೆ ನನ್ನ ತಾಯಿ ಗರ್ಭದಲ್ಲೇ ಶುರು ಆಯಿತು ಅನ್ಬೇಕು. ಯಾಕಂದರೆ ನಮ್ಮ ತಾಯಿ ಅವರು ತುಂಬ ನೃತ್ಯಗಾರ್ತಿ ಆಗಬೇಕು ಅಂತ ತುಂಬ ಕನಸು ಕಂಡಿದ್ರು. ಅದನ್ನು ಮಾಡ್ತಾನೂ ಇದ್ದರು. ಆದರೆ ಅಷ್ಟೊಂದು ಅವ್ರಿಗೆ ಮನೆಯಲ್ಲಿ ಪ್ರೋತ್ಸಾಹ ಇಲ್ಲದೆ ಇದ್ರಿಂದ, ನೀನು ಡ್ಯಾನ್ಸ್ ಮಾಡಿದ್ರೆ ಯಾರು ಮದುವೆ ಮಾಡ್ಕೋತಾರೆ, ಆ ರೀತಿ ಒಂದು ಸ್ವಲ್ಪ ಭಯ ಹುಟ್ಟಿದ್ರಿಂದ ಅವ್ರಿಗೆ ಅದನ್ನು ಪ್ರೊಫೆಷನ್ನಾಗಿ ತೊಗೊಳಕ್ಕಾಗಲಿಲ್ಲ. ಸೊ ಅವರ ಕನಸು ಹಂಗೆ ಇತ್ತು. ಅವರು ಆಮೇಲೆ ಅವರು ಶಿ ಈಸ್ ಬಿಕಮ್ ಕನ್ನಡ ರೈಟರ್ ಆಗಿದ್ದಾರೆ ಅವರು. ಸೊ ಅವರ ಕನಸು ಅದೊಂದಿತ್ತು. ನನ್ನ ತಂದೆ ಏನಂದರೆ ಅವರು ಸಂಗೀತಗಾರರಾಗಬೇಕು ಅಂತ ಅವರ ಕನಸು. ಸೊ ಅಂದರೆ ಅವ್ರ ಮನೆಯಲ್ಲಿ ನೀನು ಗಂಡಸು, ನೀನು ಯಾಕೆ ಹಾಡು ಹೇಳ್ತೀಯ ಅಂತ ಆ ರೀತಿ ಅವ್ರಿಗೆ ಪ್ರೋತ್ಸಾಹ ಕೊಡಲಿಲ್ಲ. ಅಂದ್ರೂ ಅವ್ರ ಅಕ್ಕಂಗೆ ಪಾಠ ಹೇಳ್ಸೋಕ್ಕೆ ಅಂತ ಮೈಸೂರ ಅರಮನೆಯಿಂದ ವಿದ್ವಾಂಸರನ್ನ ಕರೆಸಿದ್ರೆ ನಮ್ಮ ತಂದೆ ಮಂಚದಡಿಯಲ್ಲಿ ಅವಸ್ಕೊಂಡು ಹಾಡು ಕೇಳಿ ಕಲ್ತ್ಕೊಂಡು ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. ಅವರಿಂದನೇ ನನಗೆ ಮೊದಲ ಪಾಠ ಅನ್ಬೇಕು, ಅವರಿಬ್ಬರಿಂದನೇ ಮನೆಯ ಮೊದಲ ಪಾಠ ಶಾಲೆ ಥರ ನನಗೆ. ಸೊ ಮನೆಯಲ್ಲೇನೆ ಯಾವಾಗ್ಲೂ ಸಂಗೀತ, ನೃತ್ಯದ ಮಾತು, ಆಮೇಲೆ ನಾಟಕ, ಎಲ್ಲ ಕಲೆನೂ ಒಂಥರ ಇದಕ್ಕೆ ಭೇದ ಭಾವ ಇರಲಿಲ್ಲ. ಕಲೆಯಲ್ಲಿ ಯಾವ ಕಲೆ ಆದ್ರೂ ತುಂಬ ಆಸೆಯಿಂದ ನಮ್ಮ ತಂದೆ ತಾಯಿ ಅದನ್ನು ನೋಡ್ತಾ ಇದ್ರು ಮತ್ತು ನಮ್ಗಳಿಗೆ ಪ್ರೋತ್ಸಾಹ ಕೊಡ್ತಾಯಿದ್ರು ಮಾಡಿ ಅಂತ ಹೇಳಿ. ಸೊ ಅದರಿಂದ ನಾನು ನೃತ್ಯ ಆವಾಗ ಶುರು ಆಯಿತು. ಸೊ ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ನಾನು ಐ ಡಿಸೈಡೆಡ್ ಐ ವಾಂಟ್ ಟು ಬಿ ಅ ಡ್ಯಾನ್ಸರ್ ಅಂತ. ಸೊ ಯಾರು ನನಗೆ ಮಾಡಬೇಡ ಅಂತ ಯಾರೂ ಹೆದರಿಸ್ಲಿಲ್ಲ, ಅಥವಾ ಮಾಡಿದ್ರೆ ನಿನ್ಗೇನಾಗತ್ತೆ, ಕೆಲಸ ಸಿಗುತ್ತಾ, ಏನು ಮಾಡ್ತೀಯಾ, ಆ ರೀತಿ ಭಯ ಇತ್ತು ಅನಿಸುತ್ತೆ. ನಮ್ಮ ತಂದೆ ಒಂದ್ಸಲಿ ನಂಗೆ ಹೇಳಿದ್ರು, ನೀನು ಕಲಾವಿದೆ ಆಗಬೇಕು ಅಂದರೆ ಪರವಾಗಿಲ್ಲ, ದಟ್ಸ್ ವೆರಿ ಗುಡ್, ಬಟ್ ಯು ಶುಡ್ ಬಿ ರೆಡಿ ಟು ಬಿ ಪುವರ್ ಅಂತ ಹೇಳಿದರು. ಸೊ ಅದನ್ನು ಎಚ್ಚರಿಕೆನೂ ಕೊಟ್ಟಿದ್ರು, ಬಟ್ ಯಾವಾಗ್ಲೂ ಅದಕ್ಕೆ ಪ್ರೋತ್ಸಾಹ ತುಂಬ ಕೊಟ್ಟರು. ಎಷ್ಟೇ ಕಷ್ಟ ಆದ್ರೂ ನನಗೆ ಕ್ಲಾಸ್ಗೋಸ್ಕರ ಅವರು ತುಂಬ ಶ್ರಮಪಟ್ಟು ಇಬ್ಬರೂ ದೇ ಮೇಡ್ ಮೀ ಗೋ ಫಾರ್ವರ್ಡ್ ವಿತ್ ಇಟ್. ಸೊ ಆಮೇಲೆ ಮಾಡುವಾಗಲೂ ಹಾಗೇ ರಂಗಭೂಮಿಗೂ ನಂಗೆ ಪರಿಚಯ ಆಯಿತು. ಸೊ ಚಿಕ್ಕ ವಯಸ್ಸಲ್ಲೇ ನಾಟಕ, ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂತ ಹೇಳಿ ಏಕಲವ್ಯ ಮಾಡೋಕ್ಕೆ ನನಗೆ ಏಕಲವ್ಯನ ಪಾತ್ರಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದರು. ಸೊ ನಾನು ತುಂಬ ಖುಷಿಯಾಗಿ ರಿಹರ್ಸಲ್ಗೆಲ್ಲ ಹೋಗಿ ಮಾಡ್ತಿದ್ದೆ. ಆಮೇಲೆ ಸಡನ್ನಾಗಿ ಸ್ಕೂಲ್ನವ್ರು ಈ ನಾಟಕ ಬೇಡ ಅಂತ ಹೇಳಿ ಈ ಪ್ರೋಗ್ರಾಮೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು ಏನು ಪ್ರಾಬ್ಲಮ್ಗೆ. ಸೊ ಅದು ಹೇಳಿ ಹತ್ಕೊಂಡು ನನ್ನ ಮನೆಗೆ ಬಂದಾಗ ನಮ್ಮ ತಾಯಿ ಚಿಗುರು ಮಕ್ಕಳ ಕಲಾ ಸಂಸ್ಥೆ ಅಂತ ಹೊಸ ಸಂಸ್ಥೆನೇ ಸ್ಟಾರ್ಟ್ ಮಾಡಿ ನಾಟಕ ಮಾಡ್ಸೋಕ್ಕೆ ಶುರು ಮಾಡಿದ್ರು. ಸೊ ಅಲ್ಲಿಂದ ನನಗೆ ರಂಗಭೂಮಿ ಪರಿಚಯ ಆಯಿತು. ಆಮೇಲೆ ಸಮುದಾಯ, ಮರ ಕಲಾ ಸಂಘ, ಬೇರೆ ಬೇರೆ ನಾಟಕ ತಂಡದಲ್ಲೂ ಮಾಡಿದೆ. ಬಟ್ ನನ್ನ ಮೊದಲ ಗುರು ನನ್ನ ತಾಯಿ ಆದ್ರೂ. ಆಮೇಲೆ ನಾನು 8 ವರ್ಷ ಇದ್ದಾಗ ಕೃಷ್ಣವೇಣಿ ಅವರ ಬಳಿ ನನಗೆ ಡ್ಯಾನ್ಸಿಗೆ ಕಳಿಸಿದ್ರು. ಅವರು ಮೈಸೂರು ಶೈಲಿ ವೆಂಕಟಲಕ್ಷ್ಮಮ್ಮ ಅವ್ರ ಹತ್ರನೇ ಕಲ್ತ್ಕೊಂಡಿದ್ದು. ಆಮೇಲೆ 1-2 ವರ್ಷ ಆದಮೇಲೆ ನಾನು ವೆಂಕಟಲಕ್ಷ್ಮಮ್ಮ ಅವ್ರನ್ನ ಒಂದು ಆರ್ಟ್ಸ್ ಗ್ಯಾದರಿಂಗಲ್ಲಿ ನೋಡಿದೆ. ಸೊ ನಮ್ಮ ತಾಯಿ, ಅಯ್ಯೋ ವೆಂಕಟಲಕ್ಷ್ಮಮ್ಮ ಬಂದಿದ್ದಾರೆ, ಹೋಗಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಅಂತ ಹೇಳಿದ್ರು. ಸೊ ನಾನು ಹೋದೆ, ಎಲ್ಲ ಸುಮಾರು ಜನ ಲೈನಲ್ಲಿ ನಿಂತ್ಕೊಂಡು ಅವ್ರ ಕಾಲು ಬೀಳ್ತಾಯಿದ್ರು. ಸೊ ನಾನು ಹೋಗಿ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡಾಗ ಅವರು, ನೀನು ಡ್ಯಾನ್ಸ್ ಕಲಿತಿದ್ಯಾ, ನನ್ನ ಥರನೇ ಬಾ ಬೇಕಾದ್ರೆ ಹೇಳ್ಕೊಡ್ತೀನಿ ಅಂದರು. ಸೊ ನಾನು ಬಂದು ನಮ್ಮ ಅಮ್ಮಂಗೆ ಹೇಳಿದೆ. ಅವರು, ಹಾಗೆಲ್ಲ ಹೆಂಗೆ ಹೇಳ್ತಾರೆ, ಏನೇನೋ ಹೇಳಬೇಡ. ಇಲ್ಲ, ಇವಾಗಲೂ ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಡೇ ಅವತ್ತೇ ರಾತ್ರಿ ಕೃಷ್ಣವೇಣಿ ಮ್ಯಾಮ್ ಮನೆಗೆ ಹೋಗಿ ಅಮ್ಮ ಹಿಂಗೆ ಹೇಳಿದಾಗ, ಅಯ್ಯೋ ಅಮ್ಮ ಹಂಗೆ ಹೇಳಿದರೆ, ಅವ್ರನ್ನ ಗುರುಗಳನ್ನ ಅಮ್ಮ ಅಂತಲೇ ಕರೀತಿದ್ರು. ಅಮ್ಮ ಹಂಗೆ ಹೇಳಿದರೆ ಅಲ್ಲಿ ಹೋಗಲೇಬೇಕು ಅಂತ ಹೇಳಿ ಅವರು ನನ್ನ ಮಾರನೇ ದಿನ ಸೀರೆ, ಹೂವು, ಹಣ್ಣು ಎಲ್ಲ ತಗೊಂಡು ವೆಂಕಟಲಕ್ಷ್ಮಮ್ಮ ಅವ್ರ ಮನೆಗೆ ಹೋಗಿ ಕೊಟ್ಟು, ಅವತ್ತಿಂದ ನನ್ನ ಫುಲ್ ಸೀರಿಯಸ್ ಜರ್ನಿ ಶುರು ಆಯಿತು ಅಂತ ಹೇಳ್ಬೋದು. ನೀವು ಒಂದು ಮಾತು ಹೇಳಿದ್ರಿ, ನಿಮ್ಮ ತಂದೆಯವರು ರಿಯಾಲಿಟಿ ಚೆಕ್ ಕೂಡ ಹೇಳಿದ್ರು ಒಂಥರ ಅಂತ. ಅದು ಎಲ್ಲ ಮಕ್ಕಳಲ್ಲೂ ಮನೇಲೂ ಆತರ
ಆ ತರ ಎಂಕರೇಜ್ಮೆಂಟ್ ಅಥವಾ ನಮ್ ಜನರೇಷನ್ ಸ್ವಲ್ಪ ಕಷ್ಟ ಇತ್ತು ಅಂತ ಹೇಳ್ಬೋದು. ಏನಿದ್ರು ಅದೇ ಹೇಳದಂಗೆ ಡಾಕ್ಟರ್ ಇಂಜಿನಿಯರ್ ಆಗ್ಬಿಡು, ಇಲ್ಲ ಒಂದ್ ಡಿಗ್ರಿ ಮಾಡ್ಕೊಂಡ್ಬಿಡು, ಒಂದ್ ಮದ್ವೆ ಅಂತ ಆಗ್ಬಿಡು, ಆಮೇಲೆ ಏನಾದ್ರು ಮಾಡ್ಕೋ ಅನ್ನೋ ಹೇಳೋದೇ ಜಾಸ್ತಿ. ಐ ಆಮ್ ಸೋ ಹ್ಯಾಪಿ ಟು ಹಿಯರ್ ದಟ್ ನಿಮ್ಗೆ ಅಷ್ಟು ಚೆನ್ನಾಗಿ ಎಂಕರೇಜ್ಮೆಂಟ್ ಬಂತು. ಹಾಗೆ ನಿಮ್ಮ ತಾಯಿನೇ ಒಂದು ನಾಟಕದ ಅಕಾಡೆಮಿನೇ ತರಾನೇ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ ಬಹಳ ಖುಷಿ ಆಯ್ತು. ಸೊ ನೀವು ವೆಂಕಟಲಕ್ಷ್ಮಮ್ಮ ಅವ್ರ ಹತ್ರ ಜಾಯಿನ್ ಆದ್ರಿ. ನನ್ಗೆ ಕ್ಯೂರಿಯಾಸಿಟಿ ಏನಂದ್ರೆ ವಾಟ್ ಈಸ್ ಮೈಸೂರು ಶೈಲಿ ಭರತನಾಟ್ಯಂ, ಏನು ಅದು ಡಿಫ್ರೆನ್ಸ್ ಏನು ಬೇರೆ ಶೈಲಿಗೂ, ಅದನ್ನೊಂಚೂರು ತಿಳಿಸ್ಕೊಡ್ತೀರಾ? ಡೆಫಿನೆಟ್ಲಿ. ಮೈಸೂರು ಶೈಲಿ ನಮ್ಮ ಗುರುಗಳ ಮಾತಲ್ಲೇ ಹೇಳಬೇಕು ಅಂದರೆ ಅವ್ರು ಹಿಂಗೆ ಹೇಳೋರು, ಎಲ್ಲ ಶೈಲಿಗೂ ಒಂದೊಂದು ಸೊಗಸಿರುತ್ತೆ. ಮೈಸೂರು ಶೈಲಿ ಮೈಸೂರು ಮಲ್ಲಿಗೆ ಥರ ಅದರದ್ದೇ ಒಂದು ಸ್ಪೆಷಲ್ ಸೊಗಸಿದೆ ಅಂತ ಹೇಳೋರು ಅವ್ರು ಯಾವಾಗಲೂ. ಯಾಕಂದರೆ ಮೈಸೂರು ಶೈಲಿಯಲ್ಲಿ ಅಫ್ಕೋರ್ಸ್ ಎಲ್ಲರೂ ಮಾಡೋ ಹಾಗೆ ನಾವು ನೃತ್ಯ, ಸೊ ಜತಿ ಅದೆಲ್ಲ ಮಾಡ್ತೀವಿ. ಬಟ್ ಮೇನ್ ಫೋಕಸ್ ಎಲ್ಲಿ ಬರುತ್ತೆ ಅಂದರೆ ಅಭಿನಯದಲ್ಲಿ ಬರುತ್ತೆ. ಅಲ್ಲಿ ಯಾಕಂದ್ರೆ ಅದು ಪ್ಯಾಲೇಸ್ ಟ್ರೆಡಿಷನ್ ಇಂದ ಬಂದಿದ್ರಿಂದ ದೇವದಾಸಿಯರು ಇದ್ರು, ಬಟ್ ಕೃಷ್ಣರಾಜ ಒಡೆಯರ್, ಜಯಚಾಮರಾಜೇಂದ್ರ ಒಡೆಯರ್ ಅವರ ಪ್ರೋತ್ಸಾಹದಿಂದ ತುಂಬ ಅದು ಬೆಳೆದಿದ್ದು. ಆವಾಗ ಜಟ್ಟಿ ತಾಯಮ್ಮನವರು, ಯು ಕ್ಯಾನ್ ಕಾಲ್ ಹರ್ ದ ಪಯನಿಯರ್ ಆಫ್ ಮೈಸೂರು ಶೈಲಿ. ಸೊ ಅವರು ಅದನ್ನು ತುಂಬ ಒಂದು ಲಾಲಿತ್ಯಪೂರ್ಣ ಶೈಲಿ ಆಗಿ ಬೆಳೆಸಿದ್ದಾರೆ ಅದನ್ನ. ಅದೇ ಪರಂಪರೆ ವೆಂಕಟಲಕ್ಷ್ಮಮ್ಮ, ಲಲಿತಾ ಶ್ರೀನಿವಾಸನ್, ಶಕುಂತಲಾ, ಪ್ರೊಫೆಸರ್ ಆ್ಯಂಡ್ ಮತ್ತೆ ನನಗೆ ಎಲ್ಲ ಬಂದಿದ್ದು ಅವರಿಂದ ಆ ಟ್ರೆಡಿಷನ್. ಅದರಲ್ಲಿ ಅಭಿನಯಕ್ಕೆ ತುಂಬ ಪ್ರಾಧಾನ್ಯ. ಆಮೇಲೆ ಶೈಲಿ ಅಂದರೆ ಹೇಗೆ ಅಂದರೆ ಬರೀ ನಾವು ಹೇಗೆ ಮಾಡ್ತೀವಿ ಅನ್ನೋದಷ್ಟೇ ಅಲ್ಲ, ಅಫ್ಕೋರ್ಸ್ ಅದರ ಬಳಕೆ ಹೇಗೆ ಅನ್ನೋದಿದೆ, ಮತ್ತು ಯಾವ ಪದ್ಯ ಉಪಯೋಗಿಸ್ತೀವಿ, ಯಾವ ಭಾವವನ್ನು ನಾವು ಮುಖ್ಯವಾಗಿ ತೋರಿಸ್ಕೊಡ್ತೀವಿ, ಇದೆಲ್ಲನೂ ಶೈಲಿಯಲ್ಲಿ ಬರುತ್ತೆ. ಆಮೇಲೆ ಪಾಠಕ್ರಮ ಕೂಡ, ಹೇಗೆ ಪಾಠಗಳು ನಡೆಯುತ್ತೆ. ಸೊ ಯಾರು ಈಗ ಗುರುಗಳು ಕೂತ್ಕೊಂಡು ಪಾಠ ಮಾಡುವಾಗ ಅದರಲ್ಲೂ ಕೂಡ ಶೈಲಿ ಬರುತ್ತೆ, ಜಸ್ಟ್ ನಾಟ್ ಇನ್ ಪರ್ಫಾರ್ಮೆನ್ಸ್. ಅವ್ರು ಹೇಗೆ ಪಾಠ ಮಾಡ್ತಾರೆ. ಸೊ ಒಂದೊಂದು ಶೈಲಿ ಗುರುಗಳ ಹತ್ರ ಹೋದರೆ ಅವ್ರವ್ರದ್ದೇ ಒಂದೊಂದು ವೇ ಆಫ್ ಟೀಚಿಂಗ್ ಮೆಥಡಾಲಜಿ ಇರುತ್ತೆ. ಸೊ ಆ ರೀತಿ ನೋಡಿಕೊಂಡಾಗ ಮೈಸೂರು ಶೈಲಿನಲ್ಲಿ ಭಾವಕ್ಕೆ, ರಾಗ ಭಾವ ತಾಳ ಇರುವಾಗ ಭಾವಕ್ಕೆ ತುಂಬ ಪ್ರಾಧಾನ್ಯತೆ. ಅದರಲ್ಲಿ ಅರ್ಥ ಭಾವ, ಲೈಕ್ ಪ್ರತಿ ಪದಕ್ಕೂ ಅದನ್ನು ಮಸಾಜ್ ದ ವರ್ಡ್ಸ್, ಅದನ್ನು ಕೇಳಿಕೊಂಡು ಅದನ್ನು ಆಸ್ವಾದನೆ ಮಾಡಿಕೊಂಡು, ಎಸ್ಪೆಷಲಿ ಮೈಸೂರಲ್ಲಂತೂ ಕವಿಗಳು ಯಾವ ಊರಲ್ಲಿ ನಿಮಗೆ ಕವಿ ಹೆಸರನ್ನೇ ಒಂದು ಫುಲ್ ದೊಡ್ಡ ಲೊಕ್ಯಾಲಿಟಿಗೆ ಕುವೆಂಪು ನಗರ ಅಂತಲೇ ಇಟ್ಬಿಟ್ಟಿದ್ದಾರೆ. ಆಮೇಲೆ ಒಂದೊಂದು ರೋಡ್ಗೂ ಗಂಗೆ ರಸ್ತೆ, ಅನಿಕೇತನ ರಸ್ತೆ, ಹೀಗೆ ಒಂದೊಂದು ಪದ್ಯಗಳ ಹೆಸರಿಟ್ಟಿದ್ದಾರೆ. ಸೊ ಅದು ಬಹುಶಃ ಮೈಸೂರಲ್ಲಿ ಮಾತ್ರ ಯು ಕ್ಯಾನ್ ಸಿ ದ್ಯಾಟ್ ಅಲ್ವಾ. ಆ ರೀತಿ ಒಂದು ಭಾಷೆ ಮತ್ತು ಒಂದು ಪದ್ಯಕ್ಕೆ ಮತ್ತು ಅರ್ಥಭಾವಕ್ಕೆ ತುಂಬ ಪ್ರಾಧಾನ್ಯತೆ ಕೊಡೋ ಒಂದು ಕಲ್ಚರ್ ಇದೆ. ದಟ್ಸ್ ಕಮಿಂಗ್, ಹೊಸದಲ್ಲ, ಅದು ಮುಂಚಿಂದನೂ ಇದೆ. ಅದು ಮೈಸೂರು ಅರಮನೆಯಲ್ಲಿ ತುಂಬ ಚೆನ್ನಾಗಿ ಬೆಳೀತು. ಕನ್ನಡ ಸಾಹಿತ್ಯ ಆಗಲಿ, ಸಂಸ್ಕೃತ, ತೆಲುಗು ಇವೆಷ್ಟು ತುಂಬಾ ಚೆನ್ನಾಗಿ ಬೆಳೆದು ನಮ್ಮ ಪರಂಪರೆಯಲ್ಲಿ ಆ ಸಾಹಿತ್ಯಕ್ಕೆ ತುಂಬ ಬೆಲೆ ಇದೆ. ಅದನ್ನು ತಗೊಂಡು, ಆ ಭಾವಗಳನ್ನ ತಗೊಂಡು ಹೇಗೆ ಹೌ ಡು ವಿ ಎಕ್ಸ್ಪ್ಲೋರ್, ಅದರಲ್ಲಿ ಶೈಲಿ ಇದೆ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ನೀವು ಭಾವಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತೀವಿ ಅಂತ ಮೈಸೂರು ಶೈಲಿಯಲ್ಲಿ ಅಂತ ಹೇಳಿದ್ರೆ, ವಾಸ್ ದಾಟ್ ಒನ್ ಅದರ್ ಮೋಟಿವೇಶನ್ ಟು ಪರ್ಸ್ಯೂ ಥಿಯೇಟರ್ ನಿಮ್ಗೆ? ಟು ಕ್ಲೆವರ್. ಹೌದು, ಅದು ಹಾಗೆ ಅಂತ ಹೇಳ್ಬೋದು. ಯಾಕಂದರೆ ನಾನು ಡ್ಯಾನ್ಸ್ ಕಲಿಯೋಕ್ಕೆ ಶುರು ಮಾಡಿದಾಗ ವೆಂಕಟಲಕ್ಷ್ಮಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಆಮೇಲೆ ಸುಮಾರು ಒಂದಷ್ಟು ವರ್ಷಗಳಾದಮೇಲೆ ಅವ್ರು ನಮ್ಮನೆಯಲ್ಲೇ ಬಂದಿದ್ದರು. ಒಂದು 3-4 ವರ್ಷ ನಮ್ಮ ಜೊತೆಲೇ ಇದ್ದರು. ಆವಾಗ ಎವ್ರಿ ಡೇ ಕ್ಲಾಸ್ ತುಂಬ ಕಷ್ಟ ಇತ್ತು, ನಾಟ್ ಈಸಿ, ಐ ಆಮ್ ಗೋಯಿಂಗ್ ಟು ಟೆಲ್ ಫ್ರ್ಯಾಂಕ್ಲಿ. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ವಾಸ್ ಲೈಕ್ ಇಂಟೆನ್ಸಿವ್ ಟ್ರೈನಿಂಗ್ ಎವ್ರಿ ಸಿಂಗಲ್ ಡೇ, ರೈಟ್? ಸೊ ಅವ್ರಿಗೆ ಯಾವಾಗ ಮೂಡಿರುತ್ತೆ, ಕೋಲ್ ತಗೊಂಡು ಅಪ್ಪಿ ರಾಣಿ ಅಂತ ಕರೆಯೋರು ನನ್ನ. ನಾ ರಾಣಿ ಅಲ್ಲ, ಬಟ್ ಶಿ ವಾಸ್ ದ ರಾಣಿ, ಐ ಆಮ್ ದ ಸೊ ಅಪ್ಪಿ ರಾಣಿ ಅಂತ ಕೂಗಿದ ತಕ್ಷಣ ಹ್ಯಾವ್ ಟು ದಟ್ಟಿ ಕಟ್ಕೊಂಡು ಬಂದು ನಿಂತ್ಕೋಬೇಕು. ದೆನ್ ಕೆಲವು ದಿನ ಅಂತೂ 3 ಗಂಟೆ ಕಾಲ ಪಾಠ, ಕೆಲವು ದಿನ 3 ನಿಮಿಷ ಪಾಠ. ಸೊ ಇಟ್ ಕ್ಯಾನ್ ಬಿ ಎನಿವೇರ್ ಇನ್ ದಟ್ ಎಕ್ಸ್ಟ್ರೀಮ್ಸ್. ಸೊ ಬಟ್ ಏನಂದರೆ ಆಗ ನನಗೆ ಅವರ ಭಾವದ ಒಲಿವು ಮತ್ತು ಆ ಒಂದು ಅರ್ಥಗಳನ್ನ ಹೇಗೆ ತಿಳ್ಕೋಬೇಕು,
ಪದಗಳನ್ನ ಹೇಗೆ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಆಲ್ರೆಡಿ ನಮ್ಮ ತಂದೆ ತಾಯಿ ತುಂಬ ಓದ್ತಾ ಇದ್ರು. ಸೊ ಅವ್ರು ಏನೇನು ಓದ್ತಿದ್ರು ಅದನ್ನೆಲ್ಲ ನಾನು ಓದ್ತಿದ್ದೆ. ಅಂದರೆ ಮಕ್ಕಳ ಪುಸ್ತಕ ಅಂತ ಚಿಲ್ಡ್ರನ್ಸ್ ಬುಕ್ಸ್ ಅಂತೆಲ್ಲ ಇರಲಿಲ್ಲ. ಚಿಲ್ಡ್ರನ್ಸ್ ಬುಕ್ ಇತ್ತು, ಬಟ್ ನಾನು ಮೂಕಜ್ಜಿಯ ಕನಸುಗಳು ಕಾರಂತರದ್ದು ತುಂಬ ಚಿಕ್ಕವಳಿದ್ದಾಗಲೇ ಓದಿದೆ. ತುಂಬ ಎಷ್ಟು ಅರ್ಥ ಆಯಿತೋ ಗೊತ್ತಿಲ್ಲ, ಬಟ್ ತುಂಬ ಆಸೆಯಿಂದ ಓದಿದೆ. ಅದಿನ್ನೂ ನನಗೆ ಆ ಮನಸ್ಸಲ್ಲಿದೆ. ಸೊ ಅದರಿಂದ ಒಂದು ಇದೆಲ್ಲ ಓದುವಾಗ ಆ ಸಾಹಿತ್ಯ ಎಲ್ಲ ನನ್ನ ಕನಸಲ್ಲಿ ಬರೋದು. ಅಂದರೆ ಇವಾಗ ಏನೋ ಒಂದು ಪುಸ್ತಕ ಓದಿದ್ರೆ ಅದು ಪಿಕ್ಚರ್ ರೂಪದಲ್ಲಿ ಸಿನಿಮಾ ಥರ ಬರ್ತಿಲ್ಲ. ಯಾಕಂದರೆ ಸಿನಿಮಾ ಜಾಸ್ತಿ ನೋಡ್ತಿರ್ಲಿಲ್ಲ ನಾವು, ಬಟ್ ಡ್ಯಾನ್ಸ್ ಮೂಲಕ ಬರೋದು. ನನಗೆ ಅಜ್ಜಿ ಒಂದು ನರ್ತಕಿಯಾಗಿ ಬಂದ್ಬಿಡ್ತಾ ಇದ್ರು ಕನಸಲ್ಲಿ. ಸೊ ಆ ರೀತಿ ನನಗೆ ತುಂಬ ಡ್ರೀಮ್ಸ್ ಅಬೌಟ್ ನಾವೆಲ್ಸ್, ಆಮೇಲೆ ಕನ್ನಡ ಪ್ಲೇ ಆಗಲಿ, ಆಮೇಲೆ ಬೇರೆ ಬೇರೆ ಈಗ ತಿರುಕನ ಕನಸು, ಆ ರೀತಿ ಪದ್ಯಗಳು ಕೇಳಿದಾಗ ಅದು ನನಗೆ ನೃತ್ಯ ರೂಪಕ ಥರ ನನ್ನ ಕನಸಲ್ಲಿ ಬರ್ತಾ ಇರೋದು. ಸೊ ಅದು ಮಾಡ್ತಿರುವಾಗ ಆಮೇಲೆ ನಾಟಕಗಳನ್ನ ಈ ಚಿಗುರು, ನಮ್ಮ ತಾಯಿ ಚಿಗುರು ಕಲಾ ಸಂಸ್ಥೆಯಲ್ಲಿ ಮಾಡ್ತಾಯಿದ್ದೆ. ಆಮೇಲೆ ಸ್ವಲ್ಪ ದೊಡ್ಡವಳಾದ್ಮೇಲೆ ಅಮರ ಕಲಾ ಸಂಘ, ಅದರಲ್ಲಿ ನಾಗಮಂಡಲ ಮತ್ತು ಬಿಂಬ ಚದುರಂಗ ಅವ್ರದ್ದು ಬೇರೆ ಬೇರೆ ನಾಟಕಗಳು ಮಾಡುವಾಗ, ಸೊ ನಾನು ಯಾವಾಗಲೂ ಹೇಳ್ತೀನಿ, ಡ್ಯಾನ್ಸ್ ಈಸ್ ಮೈ ಟ್ರೈನಿಂಗ್. ಅದು ನನ್ನದು ಸ್ಕಿಲ್, ಅದು ದಟ್ ಈಸ್ ಮೈ ಪ್ರೈಮರಿ ಸ್ಕಿಲ್. ಬಟ್ ಥಿಯೇಟರ್ ಈಸ್ ವಾಟ್ ಮೇಡ್ ಮೀ ಅನ್ ಆರ್ಟಿಸ್ಟ್. ಲೈಕ್ ನಾನೆಂದರೆ ನಾನೇನು ರೀತಿ ಮಾಡಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ನನಗೆ ಸಿಕ್ಕಿದ್ದು ಥಿಯೇಟರಿಂದ. ಯಾಕಂದರೆ ಅದರಲ್ಲಿ ಡ್ಯಾನ್ಸು ಸೇರ್ಕೋಬೋದು, ಸಂಗೀತ ಸೇರ್ಕೋಬೋದು, ನಾವು ಮಾಡೋಂಗೆ ಸರ್ಕಸ್ ಸೇರ್ಕೋಬೋದು, ಏನು ಬೇಕಾದ್ರೂ ಸೇರ್ಕೋಬೋದು. ಎವ್ರಿಥಿಂಗ್ ವಿಲ್ ಕಮ್ ಟುಗೆದರ್ ಎಸ್ ಥಿಯೇಟರ್. ಎನಿವೇ, ನೀವು ನಾಟ್ಯಶಾಸ್ತ್ರ, ಆ ರೀತಿ ಇಂಡಿಯನ್ ಎಸ್ಥೆಟಿಕ್ ಥಿಯರಿ ನೋಡಿಕೊಂಡ್ರೆ ನೃತ್ಯ, ನಾಟಕ ಎಲ್ಲನೂ ಒಂದಾಗಿ ಬರ್ತಿತ್ತು. ನಾಟ್ಯದಲ್ಲಿ ನೃತ್ಯ, ಸಂಗೀತ, ನಾಟಕ ಎಲ್ಲನೂ ಒಟ್ಟಿಗೆ ಬರ್ತಿತ್ತು, ಇನ್ಕ್ಲೂಡಿಂಗ್ ಲೈಟ್ ಡಿಸೈನ್, ಇನ್ಕ್ಲೂಡಿಂಗ್ ಸ್ಟೇಜ್, ಎಲ್ಲನೂ ಒಂದು ಹೊಲಿಸ್ಟಿಕ್ ಆಗಿರ್ತಿತ್ತು. ಆಮೇಲೆ ತುಂಬ ಒಂಥರ ಇದನ್ನು ಮಾತ್ರ ಮಾಡಿದ್ರೆ ನೃತ್ಯಗಾರರು ಇದನ್ನು ಮಾತ್ರ ಮಾಡಬೇಕು, ಆ ರೀತಿ ತುಂಬ ಸ್ಮಾಲ್ ಬೈಫರ್ಕೇಷನ್ ಆಗಿದ್ದು ಆಮೇಲೆ ನನಗೆ ಅನಿಸುತ್ತೆ. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಟ್ರೆಡಿಷನ್, ಇನ್ ಎ ಡಿಫ್ರೆಂಟ್ ವೇ. ವೆರಿ ನೈಸ್. ಐ ಹ್ಯಾವ್ ವಾಚ್ಡ್ ಮೋಸ್ಟ್ ಆಫ್ ಯುವರ್ ವಿಡಿಯೋಸ್. ತುಂಬ ನಾನು ಐ ವಾಂಟ್ ಟಚ್ ದಟ್. ಬಟ್ ಬಿಫೋರ್ ದಟ್ ನೀವು ಒಂದು ಪಾಯಿಂಟ್ ಹೇಳಿದ್ರಿ, ನಿಮ್ಮ ಗುರುಗಳ ಬಗ್ಗೆ ಎಷ್ಟು ಸ್ಟ್ರಿಕ್ಟ್ ಇರ್ತಿದ್ರು, ದ ವೇ ಏನೋ ನಮ್ಮ ಗುರುಗಳು ಹಿಂದೆ ಹೇಳ್ಕೊಡ್ತಾ ಇದ್ದಿದ್ದಕ್ಕೂ ಈಗ ಜನರೇಷನ್ ಚೇಂಜ್ ಆಗಿರೋದಕ್ಕೂ ಏನಾದ್ರೂ ತುಂಬಾ ಡಿಫರೆನ್ಸ್ ಕಾಣ್ತೀರಾ? ಯಾಕೆಂದ್ರೆ ನಮ್ಗಳಿಗೆಲ್ಲ ಸಂಗೀತ ಗುರುಗಳು ಅಥವಾ ಡ್ಯಾನ್ಸ್ ಗುರುಗಳು ಆತರ ಇತ್ತು ಅಂದ್ರೆ ವೆರಿ ಸ್ಟ್ರಿಕ್ಟ್. ಯು ಹ್ಯಾವ್ ಟು ಗೋ, ಯು ಹ್ಯಾವ್ ಟು ಪುಟ್ ಇನ್ ಎಫರ್ಟ್. ಅಂಡ್ ಹಂಗೇನೆ ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡೋರು ಆ ವಿಚಾರದಲ್ಲಿ. ಅಂದ್ರೆ ಇದು ಗುರುಗಳಿಗೆ ಬೇಕಾಗಿರುವಂತಹ ಅವ್ರು ಹೇಳ್ದಂಗೆ ಕೇಳೋದಾಗಿರ್ಬೋದು, ಮರ್ಯಾದೆ ಕೊಡೋದಾಗಿರ್ಬೋದು. ಸೊ ಡು ಯು ಸಿ ದ ಡಿಫರೆನ್ಸ್? ಬಿಕಾಸ್ ಯು ಹ್ಯಾವ್ ಬೀನ್ ಟೀಚಿಂಗ್ ಫಾರ್ ಮೋರ್ ದನ್ 20 years ಇನ್ ನಾರ್ತ್ ಅಮೆರಿಕಾ. ಸೊ ವಾಟ್ಸ್ ದ ಬಿಗ್ ಡಿಫರೆನ್ಸ್ ಯು ಸಿ? ಬಿಗ್ ಡಿಫ್ರೆನ್ಸ್ ಏನಂದರೆ, ಸೊ ನನ್ನ ಜೀವನದಲ್ಲಿ ಹೇಳಬೇಕು ಅಂದರೆ, ಆ್ಯಸ್ ಎ ಸ್ಟೂಡೆಂಟ್ ನಾನು ವೆಂಕಟಲಕ್ಷ್ಮ ಅವ್ರ ಹತ್ರ ಯಾಕೆ ಅವರು ತುಂಬ ನನ್ನನ್ನು ಪ್ರೀತಿನೂ ಮಾಡ್ತಿದ್ರು. ಸೊ ದೇರ್ ವಾಸ್ ಲೈಕ್, ಏನು ಹೇಳ್ತಾರೆ, ಸ್ಟ್ರಿಕ್ಟ್ ಇದ್ರೂ ಅವ್ರಿಗೆ ತುಂಬ ನನ್ನ ಮೇಲೇನೋ ಒಂಥರ ತುಂಬ ಅಭಿಮಾನ, ಪ್ರೀತಿ ಇತ್ತು. ಸೊ ಅದರಿಂದ ಅವರ ಸ್ಟ್ರಿಕ್ಟು ಕೆಲವು ದಿನ ತುಂಬ ಅಳು ಬಂದ್ಬಿಟ್ಟು ಅಳ್ತಿದ್ರೆ, ನಮ್ಮ ತಂದೆ ಈ ಥರ ಮಹಾನ್ ಕಲಾವಿದ್ರ ಹತ್ರ ಕಲ್ತ್ಕೋಬೇಕು ಅಂದರೆ ಇದೆಲ್ಲ ಬಂದೇ ಬರುತ್ತೆ, ಬೇಡ ಅಂದರೆ ಬೇಡ ಬಿಡು, ಬೇರೆಯವ್ರ ಹತ್ರ ಕಳಿಸ್ತೀನಿ. ಸೊ ಅದನ್ನು ಅಲ್ಲಿ ಇಮಿಡಿಯೇಟ್ಲಿ ಇಲ್ಲ ಪರವಾಗಿಲ್ಲ, ಇಲ್ಲೇ ಹೋಗ್ತೀನಿ ಅಂತ. ಸೊ ಆ ಥರ ನನಗೆ ಸುಮಾರು ದಿನಗಳಾಗಿದೆ. ಆಮೇಲೆ ನಾನು ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಕಲ್ತ್ಕೊಂಡೆ, ಶಕುಂತಲಾ ಮ್ಯಾಮ್ ಮತ್ತು ಶೀಲಾ ಮ್ಯಾಮ್ ಅವ್ರ ಹತ್ರ. ಅವಾಗ ಬೇರೆ ಥರದ್ದು ಇನ್ಸ್ಟಿಟ್ಯೂಷನಲೈಸ್ಡ್ ಟ್ರೈನಿಂಗ್. ಅಲ್ಲೇನು ತುಂಬ ಒಂಥರ ಬೈಯೋದು ಅಥವಾ ಹೊಗಳೋದು ಯಾವುದೂ ಅಲ್ಲ, ಜಸ್ಟ್ ಯು ಗೋ ಲರ್ನ್. ತುಂಬ ಚೆನ್ನಾಗಿ ಹೇಳಿಕೊಟ್ರು, ಬಟ್ ಇಟ್ ವಾಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಟ್ರೈನಿಂಗ್. ಸೊ ಅದು ಆಲ್ಸೋ ಇಟ್ ವಾಸ್ ವೆರಿ ಯೂಸ್ಫುಲ್ ಫಾರ್ ಮೀ, ಬಿಕಾಸ್ ನಾನು ಇವಾಗ ಯೂನಿವರ್ಸಿಟಿಲಿ ಟೀಚ್ ಮಾಡುವಾಗ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದೋಸ್ ಟೈಮ್ಸ್. ಆಮೇಲೆ ದ ಬಿಗ್ ಟ್ರಾನ್ಸಿಷನ್ ಇನ್ ಮೈ ಅಪ್ರೋಚ್ ಟು ಟೀಚಿಂಗ್ ಈಸ್ ಫ್ರಮ್ ಡಾಕ್ಟರ್ ಲಲಿತಾ ಶ್ರೀನಿವಾಸನ್. ಶಿ ಈಸ್ ಒನ್ ಆಫ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅಂತ ಹೇಳಬೇಕು ಇವತ್ತು ಕೂಡ. ಯಾಕಂದರೆ ಅವರು ಶಿ ಈಸ್ ದ ಬ್ಯೂಟಿಫುಲ್ ಬ್ಯಾಲೆನ್ಸ್ ಬಿಟ್ವೀನ್ old methodology and new methodology. So I always look up to her. ನನ್ನ ಸ್ಟೂಡೆಂಟ್ಸ್ ಜೊತೆ ನನಗೇನಾರೋ ಹೌ ಡು ಐ ಮೇಕ್ ದೆಮ್ ಪ್ರಾಕ್ಟೀಸ್, ಹೌ ಡು ಐ ಟೀಚ್ ದೆಮ್ ಅನ್ನುವಾಗ, ಲಲಿತಾ ಆಂಟಿ ಏನು ಮಾಡ್ಬೋದು ಈಗ, ಐ ಆಲ್ವೇಸ್ ಥಿಂಕ್ ಲೈಕ್ ದಟ್. ಸೊ ಬಿಕಾಸ್ ಶಿ ಈಸ್ ಆಲ್ಸೋ ಸ್ಟ್ರಿಕ್ಟ್ ಆ್ಯಂಡ್ ಶಿ ವಾಂಟ್ಸ್ ಯು ಟು ಡೂ ಸರ್ಟನ್ ಥಿಂಗ್ಸ್, ಅದೆಲ್ಲ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಶಿ ಈಸ್ ವೆರಿ ಆನೆಸ್ಟ್. ಸೊ ದಟ್ ಆನೆಸ್ಟಿ ಈಸ್ ಐ ಥಿಂಕ್ is very important. So that's how I teach.
ಸೊ ಐ ಗೋ ವಿತ್ ಪ್ಯೂರ್ ಆನೆಸ್ಟಿ. ಸೊ ಎಸ್ಪೆಷಲಿ ಮಕ್ಕಳ ಜೊತೆ ಇಫ್ ಯು ಆರ್ ಆನೆಸ್ಟ್, ಐ ಥಿಂಕ್ ದೇ ರೆಸ್ಪಾಂಡ್ ಬೆಟರ್. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಅನಿಸುತ್ತೆ. ಯಾಕಂದರೆ ನಾವು ಸುಮ್ಮನೆ ಓ ಗ್ರೇಟ್ ಜಾಬ್, ಗುಡ್ 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 ಅಂತಲೇ ಇದ್ದರೆ ಅವರು ಗೊತ್ತು ಚೆನ್ನಾಗಿ ಮಾಡಿದ್ರೆ ಗುಡ್ ಅಂದಾಗ ಇವ್ರು ಸುಮ್ಮನೆ ರೈಲ್ ಬಿಡ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಮಕ್ಕಳಿಗೆ. ಅಡಲ್ಟ್ಸ್ ಅಲ್ವಾ, ಮಕ್ಕಳು ನಾನೇನು ಚೆನ್ನಾಗಿ ಮಾಡಲಿಲ್ವಲ್ಲ ಯಾಕಂತಾರೆ, ಬಟ್ ದೆ ಮೇ ಬಿ ಸ್ಮೈಲಿಂಗ್ ಆ್ಯಂಡ್ ಆಲ್, ಬಟ್ ಸೊ ಅದರಿಂದ ನಾನು ಆ ರೀತಿ ಹೇಳ್ತೀನಿ. ಬಟ್ ಅಫ್ಕೋರ್ಸ್ ನೀವು ಹೇಳ್ದಂಗೆ, ಸೊ ಇಟ್ಸ್ ನಾಟ್ ದ ಸೇಮ್ ವೇ. ಯು ಕೆನಾಟ್ ಇನ್ಸಿಸ್ಟ್ ದಟ್ ಇಷ್ಟು ಮಾಡದೇ ಇದ್ರೆ ನೆಕ್ಸ್ಟ್ ಪಾಠ ಮಾಡಲ್ಲ, ಬೇಡ ಆ ಥರ. ಎನಿವೆ ದಟ್ಸ್ ನಾಟ್ ಮೈ ನೇಚರ್ ಆಲ್ಸೋ. ಇಟ್ಸ್ ನಾಟ್ ಓನ್ಲಿ ದೇರ್ ಪ್ರಾಬ್ಲಮ್, ಇಟ್ಸ್ ಆಲ್ಸೋ ಮೈ ಪ್ರಾಬ್ಲಮ್. ಐ ಕ್ಯಾನ್ ಬಿ ಸೂಪರ್ ಸ್ಟ್ರಿಕ್ಟ್. ಐ ಆಮ್ ನಾಟ್ ಎ ವೆರಿ I would like to think I'm a very gentle person, so it comes in my way I teach also. So ವೆರಿ ನೈಸ್. ಸೊ ಎಲ್ಲ ಕಲ್ತಾಯ್ತು. ಹೌ ಡಿಡ್ ಯು ಡಿಸೈಡ್ ಟು ಕಮ್ ಟು ಬಾಸ್ಟನ್ ಯೂನಿವರ್ಸಿಟಿ ಅಂಡ್ ಟು ಅನದರ್ ಕಂಟ್ರಿ? ಅದು ದಟ್ ವಾಸ್ ಜಸ್ಟ್ ಏನು ಹೇಳ್ತಾರೆ, ಸೊ ನಾನು ಮದುವೆ ಆಯಿತು. ಸೊ ಮೈ ಹಸ್ಬೆಂಡ್ SM ರಾಜು, ಹಿ ವಾಸ್ ಸ್ಟೂಡೆಂಟ್ ಇನ್ ವೆಸ್ಟರ್ನ್ ಮ್ಯಾಸಚ್ಯೂಸೆಟ್ಸ್, ಆಮರ್ಸಲ್ಲಿ. ಅವಾಗ ಅಲ್ಲಿಗೆ ಬಂದೆ. ಇಟ್ ಇಸ್ ವೆರಿ ಕ್ಲೋಸ್ ಟು ಬಾಸ್ಟನ್. ಸೊ ಅಲ್ಲಿ ಒಂದು ವರ್ಷ ಐ ಆಲ್ಸೋ ವೆಂಟ್ ಟು ಸ್ಕೂಲ್ ಲರ್ನಿಂಗ್ ರೇಸ್ ಆ್ಯಂಡ್ ಅಮೆರಿಕನ್ ಥಿಯೇಟರ್, ಆ ರೀತಿ ಕ್ಲಾಸಸ್ ಎಲ್ಲ ತಗೋತಾ ಇದ್ದೆ. ಆಮೇಲೆ ಬಾಸ್ಟನ್ನಲ್ಲಿ ವಿ ಮೂವ್ಡ್ ಲೇಟರ್ ಫಾರ್ ಜಾಬ್, ಆ್ಯಂಡ್ ಆಲ್ಸೋ ಐ ಸ್ಟಾರ್ಟೆಡ್ ಸ್ಟಡಿಯಿಂಗ್ ಇನ್ ಬಾಸ್ಟನ್ ಯೂನಿವರ್ಸಿಟಿ. ಸೊ ಅಲ್ಲಿಂದ ಐ ಕೇಮ್ ಟು ಬಾಸ್ಟನ್. ವೆರಿ ನೈಸ್. ಸೊ ಹೌ ಡಿಡ್ ಯು ಗೆಟ್ ಇಂಟ್ರೊಡ್ಯೂಸ್ ಟು ಕಲರಿಪಯಟ್? ಟು ಆ ಫಾರ್ಮ್ಗೆ ಹೆಂಗೆ ಇಂಟ್ರೊಡಕ್ಷನ್ ಆಯಿತು ನಿಮಗೆ? ಆ ಫಾರ್ಮ್ಗೆ ಹೆಂಗೆ ಅಂದರೆ, ಅನಿಲ್ ನಾಟ್ಯವೇದ ನಮ್ಮದು ಕಂಪನಿ ಡೈರೆಕ್ಟರ್ ಇದ್ದಾರಲ್ಲ, ಸೊ ಥ್ರೂ ಹಿಮ್, ಹೀ ಈಸ್ ಅ ಕಳರಿ ಮಾರ್ಷಲ್ ಆರ್ಟಿಸ್ಟ್. ಮತ್ತು ಏರಿಯಲ್ ಡ್ಯಾನ್ಸಿಂಗ್, ಏರಿಯಲ್ ಅಂದರೆ ಮಾಲ್ಕಮ್, ನಮ್ಮ ಇಂಡಿಯಾದಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬ ಬ್ಯೂಟಿಫುಲ್ ಟ್ರೆಡಿಷನ್ ಇದೆ. ಮಾಲ್ಕಮ್ ರೋಪ್ ಮತ್ತು ಪೋಲ್, ಇದು ಮಾಲ್ಕಮ್, ಅದರಲ್ಲಿ ಆಲ್ಸೋ ಈಸ್ ಎನ್ ಎಕ್ಸ್ಪರ್ಟ್. ಸೊ ಆ ಮೂಲಕ ನಮ್ಮ ಕಂಪನಿಗೆ ಅದು ಸುಮ್ಮನೆ ಇನಿಷಿಯಲಿ ಹೆಂಗೆ ಅಂದರೆ, ಕಳರಿ ನಾನು ಯೋಗ ಮಾಡ್ತಾನೆ ಇದ್ದೆ. ಮೈಸೂರಲ್ಲೇ ನಾನು ಯೋಗ ಕಲ್ತ್ಕೊಂಡಿದ್ದೆ, ರಮಣ ಜ್ಞಾನ ಕೇಂದ್ರದಲ್ಲಿ. ಸೊ ಅಲ್ಲಿಂದ ಎವ್ರಿ ಡೇ ಯೋಗ ಪ್ರಾಕ್ಟೀಸ್ ಇತ್ತು. ಕಳರಿ ಆಲ್ಸೋ ಬಿಕೇಮ್ ಪಾರ್ಟ್ ಆಫ್ ಅವರ್ ಡೈಲಿ ಪ್ರಾಕ್ಟೀಸ್. ಸೊ ಅದರಿಂದ ಹಂಗೆ ಮಾಡಿದಾಗ ಇಟ್ಸ್ ಎ ಬ್ಯೂಟಿಫುಲ್ ಫಾರ್ಮ್, ನೀವು ನೋಡಿರ್ಬೋದು. ಸೊ ಅದೇನಂದರೆ, ನಾಟ್ ಓನ್ಲಿ ಸ್ಟೇಜಲ್ಲಿ ಚೆನ್ನಾಗಿ ಕಾಣೋದಷ್ಟೇ ಅಲ್ಲದೆ ನಮ್ಮ ವೆಲ್ ಬೀಯಿಂಗಿಗೂ ತುಂಬ ಒಳ್ಳೆ ಫಾರ್ಮ್ ಅದು. ಯಾಕಂದರೆ ಯೋಗ ಮತ್ತು ಮಾರ್ಷಲ್ ಆರ್ಟ್ ಮತ್ತು ಹೀಲಿಂಗ್ ಟೆಕ್ನಿಕ್ಸ್ ಎಲ್ಲ ಬಂದಾಗ ಅದು ಒಟ್ಟಿಗೆ ಸೇರ್ಕೊಂಡು ಬಂದಂಗಿದೆ ಅದು. ಸೊ ಅದರಿಂದ ಅದು ಇಟ್ ಈಸ್ ಬಿಕಮ್ ಎ ವೆರಿ ಕ್ರೂಷಲ್ ಪಾರ್ಟ್ ಆಫ್ ಅವರ್ ಕಂಪನಿ ಪರ್ಫಾರ್ಮೆನ್ಸ್ ಆ್ಯಂಡ್ ಟ್ರೈನಿಂಗ್. ವಂಡರ್ಫುಲ್. ಸೊ ನಾನು ನಿಮ್ಮ 2 ವಿಡಿಯೋನ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಕೇಳುಗರಿಗೆ ತೋರಿಸ್ಬೇಕು ಅಂತ. ಸೊ ಲೆಟ್ಸ್ ಪ್ಲೇ ದ ವಿಡಿಯೋ ಆಫ್ ಡಾಕ್ಟರ್ ಅಪರ್ಣಾ ಸಿಂಧೂರ್ ಅವರ ಆರ್ಟಿಸ್ಟಿಕ್ ಗ್ರೂಪ್ದು. ಲೆಟ್ಸ್ ಹ್ಯಾವ್ ಅ ಲುಕ್ ಅಟ್ ದಟ್ ವಿಡಿಯೋ.
lucky woman, and the prince got married. I am power. I am energy. I am love. ಅದಿಪ್ಪಡಿ ಇಪ್ಪಡಿ ಸಕ್ಕತ್ತಾಗಿತ್ತು. Couple of observations. First is, not everybody is from, performers are not everybody is from India. So, and the second observation, musically, it's not just Carnatic music. You have included Janapada, jazz, Hindustani. So you need to have, knowledge of all kinds of music. So I'm like mesmerized with the talent that and talent you have, even your team. So talented group. So let's start with that. How difficult was it to coach somebody who is new to the Bharatanatyam or Indian form of art? ಸೊ ಯಾಕಂದರೆ ನಾವು ಈ ರೀತಿ ಪ್ರೊಡಕ್ಷನ್ ಮಾಡುವಾಗ ಈಗ ನೋಡಿದ್ದು ಸ್ಟೋರಿ ಅಂಡ್ ಅ ಸಾಂಗ್, ನಮ್ಮದು ಪ್ರೊಡಕ್ಷನ್ ಸ್ಟೋರಿ ಅಂಡ್ ಅ ಸಾಂಗ್ ಅದರದ್ದು ಒಂದಷ್ಟು ಕ್ಲಿಪ್ಸ್ ನೋಡಿದ್ದೀಗ. ಸೊ ಈ ಥರ ಮಾಡುವಾಗ ಅದರಲ್ಲಿ ಭರತನಾಟ್ಯ, ಕಳರಿಪಯಟು, ಆಸ್ ಯು ಕ್ಯಾನ್ ಸಿ, ಏರಿಯಲ್, ಮತ್ತು ಜಾನಪದದ್ದು ಕುಮ್ಮಿ, ಕೋಲಾಟ ಎಲ್ಲ, ಕೋಲಾಟನೂ ಇದೆ ಆ್ಯಕ್ಚುಲಿ ಅದರಲ್ಲಿ. ನಮ್ಮ ಕರ್ನಾಟಕದ್ದು ಕೋಲು ಸಖಿ ಚಂದ್ರಮುಖಿ ಆ ಹಾಡಿಗೆ ಬೇಂದ್ರೆ ಅವರದ್ದು. ಸೊ ಆ ರೀತಿ ಇರುವಾಗ ಬೇರೆ ಬೇರೆ ಫಾರ್ಮ್ಸ್ ನಾವು ಟ್ರೈನ್ ಮಾಡಬೇಕು. ಸೊ ಎವ್ರಿ ಪ್ರೊಡಕ್ಷನ್ ತುಂಬ ಟೈಮ್ ತೊಗೊಳತ್ತೆ. ಆಮೇಲೆ ನಾವು ಕೆಲವರು ನಮ್ಮ ಕೋರ್ ಕಂಪನಿ ಮೆಂಬರ್ಸ್ ಅವರು ಐದರ್ ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ನಮ್ಮ ಜೊತೆ ತುಂಬ ವರ್ಕ್ ಮಾಡಿರೋರು ಇರ್ತಾರೆ. ಸೊ ಆದ್ರೂ ಅವರೆಲ್ರಿಗೂ ಕಳರಿ, ಭರತನಾಟ್ಯ, ಯೋಗ ಅಷ್ಟನ್ನು ನಾವು ಟ್ರೈನ್ ಮಾಡ್ತೀವಿ. ಸೊ ಡೇ ಟು ಡೇ ಅದು ಎವ್ರಿ ಡೇ ಪ್ರಾಕ್ಟೀಸ್. ಅದು ಇಟ್ಸ್ ನಾಟ್ ಮ್ಯಾಜಿಕಲಿ, ಇಟ್ ಡಸಂಟ್ ಹ್ಯಾಪನ್ ಗೋಯಿಂಗ್. ನಿಮ್ಗೆ ಗೊತ್ತೇ ಇದೆ ಅದು ಪ್ರೊಡಕ್ಷನ್ ಮಾಡಬೇಕು ಅಂದರೆ. ಸೊ ಇಟ್ ಟೇಕ್ಸ್ ಸಮ್ ಇಯರ್ಸ್, ಸಮ್ಟೈಮ್ಸ್ ಮಂತ್ಸ್, ಡಿಪೆಂಡಿಂಗ್ ಆನ್ ದ ಪ್ರೊಡಕ್ಷನ್. ಆಗ ಸೊ ವಿ ಟ್ರೈನ್. ಸೊ ನಮ್ಮ ರಿಹರ್ಸಲ್ಸ್ ಹೆಂಗೆ ಅಂದರೆ ಮಾರ್ನಿಂಗ್ 8 ಗಂಟೆಯಿಂದ ಶುರು ಆಗಿ ರಾತ್ರಿವರೆಗೂ ಹೋಗುತ್ತೆ. ಅಫ್ಕೋರ್ಸ್ ಲಂಚ್ ಬ್ರೇಕ್ ಅದೆಲ್ಲ ಕೊಡ್ತೀವಿ. ಬಟ್ ಸೊ ಟ್ರೈನಿಂಗ್ ಈಸ್ ಅ ಲಾಟ್. ಸೊ ಪೀಪಲ್ ಕಮ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್. ಕೆಲವರು ಕಾಂಟೆಂಪ್ರರಿ ಡ್ಯಾನ್ಸ್ ಕಲ್ತಿರ್ಬೋದು, ಅವ್ರಿಗೆ ಭರತನಾಟ್ಯ ಏನೂ ಗೊತ್ತಿರಲ್ಲ ಅಥವಾ ಕಳರಿ ಏನೂ ಗೊತ್ತಿರಲ್ಲ. ಸೊ ಅದನ್ನು ಹೇಳ್ಕೊಡ್ತೀವಿ. ಕೆಲವರು ಭರತನಾಟ್ಯಂ ಡ್ಯಾನ್ಸರ್ಸ್ ಆಗಿರ್ತಾರೆ, ಅವ್ರಿಗೆ ಈ ರೀತಿ ಫ್ಲೋರ್ ಮೂವ್ಮೆಂಟ್ಸ್ ಅದೆಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನು ನಾವು ವಿ ಟ್ರೈನ್ ದೆಮ್. ಸೊ ಟ್ರೈನಿಂಗ್ ಈಸ್ ಅ ಬಿಗ್ ಪಾರ್ಟ್ ಆಫ್ ವರ್ಕಿಂಗ್ ವಿತ್ ಅಸ್. ಆಮೇಲೆ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ಬೇರೆ ಬೇರೆ ಕಲಾವಿದ್ರ ಜೊತೆ ನಾವು ಕೊಲ್ಯಾಬ್ರೇಟ್ ಮಾಡ್ತೀವಿ. ಈ ಸ್ಟೋರಿ ಆ್ಯಂಡ್ ಅ ಸಾಂಗ್ಗೆ ಮ್ಯೂಸಿಕ್ ಮಾಡಿದ್ದು ಗಿಟಾರ್ ಪ್ರಸನ್ನ ಅವ್ರು ಕಂಪೋಸ್ ಮಾಡಿದ್ದು. ಸೊ ಅವ್ರ ಜೊತೆ ಸುಮಾರು ವರ್ಕ್ ಮಾಡಿದ್ವಿ. ಅವ್ರಿಗೆ ಕೆಲವು ಮೂವ್ಮೆಂಟ್ಸ್ ತೋರಿಸಿದ್ವಿ, ಆಮೇಲೆ ಸ್ಕ್ರಿಪ್ಟ್ ತೋರಿಸಿ ಈ ಸೀನ್ಗೆ ಈ ರೀತಿ ಅನ್ಕೋತಾ ಇದ್ದೀವಿ ಅಂತ ಹೇಳಿ ತುಂಬ ಡಿಸ್ಕಷನ್ ಎಲ್ಲ ನಡೆದು ಬ್ಯಾಕ್ ಆ್ಯಂಡ್ ಫೋರ್ತ್ ವಿ ಡಿಡ್, ಆ್ಯಂಡ್ ದೆನ್ ಹಿ ಡಿಡ್ ಎ ಬ್ಯೂಟಿಫುಲ್ ಜಾಬ್. ಆಮೇಲೆ ನಮ್ಮ ಕೆಲವು ಬೇರೆ ಎಲ್ಲ ಪ್ರೊಡಕ್ಷನ್ಸ್ಗೆ ನಮ್ಮ ವೆರಿ ವೆರಿ ಡಿಯರ್ ಮ್ಯೂಸಿಕ್ ಕಂಪೋಸರ್ ಐಸಕ್ ಥಾಮಸ್ ಕೊಟುಕಾಪಳ್ಳಿಲ್, ಅವರು ಕೇರಳದವರು. ಅಂದರೆ ಅವರು ತುಂಬ ಸಿನಿಮಾ ಅಡೂರು ಗೋಪಾಲಕೃಷ್ಣ ಮತ್ತು ಗಿರೀಶ್ ಕಾಸರವಳ್ಳಿ ಅವ್ರ ಸಿನಿಮಾಗೆಲ್ಲ ಮಾಡಿದ್ದಾರೆ. ಅವರು ನಮ್ಮ ಕಂಪನಿಗೆ ಬಿಗ್ ಪಾರ್ಟ್ ಅವರು. ಯಾಕೆಂದರೆ ಅವ್ರು ಹೇಗೆ ಅಂದರೆ ಮ್ಯೂಸಿಕ್ ಅಂದರೆ ಬರೀ ಐಟಮ್ಸ್ ಥರ ಮಾಡಲ್ಲ ಅವರು, ಫುಲ್ ಪ್ಲೇ ನೋಡಿ. ಯಾಕಂದರೆ ಪ್ಲೇ ಥರನೇ ಬರೆಯೋದಿದು ನಮ್ಮ ಕಂಪನಿ ಪ್ರೊಡಕ್ಷನ್ಸ್ ಎಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಮತ್ತು ಎಸ್ ಎಮ್ ರಾಜು ಕೂತ್ಕೊಂಡು ವಿ ರೈಟ್ ದ ಪ್ಲೇ.
ಆಮೇಲೆ ಫಸ್ಟ್ ಪರ್ಸನ್ ನಾವು ಯೂಶಲಿ ಮಾತಾಡೋದು ಮ್ಯೂಸಿಕ್ ಕಂಪೋಸರ್ ಹತ್ರ. ಆದರೆ ಐಸಕ್ ಯೂಶಲಿ ಹಿ ವಾಸ್ ಇನ್ವಾಲ್ವ್ಡ್ ಫ್ರಮ್ ದ ಟಾಪ್ ಆಫ್ ದ ಕನ್ಸೆಪ್ಷನ್ ಆಫ್ ದ ಪೀಸ್. ಅವರು ಹಿ ವಿಲ್ ರೈಟ್ ಮ್ಯೂಸಿಕ್ ಫಾರ್ ಎವ್ರಿಥಿಂಗ್, ಬರೀ ಐಟಮ್ಸ್ಗಷ್ಟೇ ಅಲ್ಲದೆ ಸೀನ್ ಹೇಗೆ, ಹೌ ಡು ಯು ಕನ್ಸೀವ್ ದ ಸೀನ್, ಬಿಕಾಸ್ ಅವ್ರಿಗೆ ಸಿನಿಮಾದಲ್ಲಿ ಮಾಡಿ ತುಂಬ ಟ್ರೈನಿಂಗ್ ಇದ್ದಿದ್ದರಿಂದ ಹಿ ಕುಡ್ ಇಮ್ಯಾಜಿನ್ ಲೈಕ್ ಈ ಸೀನ್ಗೆ ಈ ರೀತಿ ಮ್ಯೂಸಿಕ್ ಬೇಕು ಹಾಗೆ ಹೇಳಿ. ಸೊ ಐಸಕ್ ವಾಸ್ ಅ ಬಿಗ್ ಪಾರ್ಟ್. ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಹಿಮ್ last year, so that was very sad for us, and we are still coming to terms with it. Nanತರ ಈಗ ನಾವು we are working with George Brooks. He is in Berkeley. He is a brilliant jazz and Hindustani composer and wonderful performer. ಸೊ ಆ್ಯಕ್ಚುಲಿ ಇವತ್ತು ನಮ್ಮದು ಎರ್ಬಾಬುಯನದಲ್ಲಿ ಪರ್ಫಾರ್ಮೆನ್ಸ್ ಇದೆಯಲ್ಲ, ಅದಕ್ಕೆ ಜಾರ್ಜ್ ಮತ್ತು ಉತ್ಸವ್ ಲಾಲ್ ದೇ ಆರ್ ಪ್ಲೇಯಿಂಗ್ ಲೈವ್. ಸೊ ವಿ ಆರ್ ಸೋ ಎಕ್ಸೈಟೆಡ್ ಅಬೌಟ್ ದ್ಯಾಟ್. ಸೊ ಆ ರೀತಿ ಬೇರೆ ಬೇರೆ ಮ್ಯೂಸಿಷಿಯನ್ಸ್ ಜೊತೆ ನಾವು ವರ್ಕ್ ಮಾಡ್ತೀವಿ. ಆಮೇಲೆ ಕೆಲವು ಪ್ಯೂರ್ ಕರ್ನಾಟಿಕ್ ಸಂಗೀತ ಕೂಡ ನಮ್ಮ ಪ್ರೊಡಕ್ಷನ್ಸಲ್ಲಿದೆ. ಅದಕ್ಕೆ ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಅವರು ಕಂಪೋಸ್ ಮಾಡಿದ್ದಾರೆ ಸುಮಾರಷ್ಟು ನಮ್ಮ ರೂಪಕಗಳಿಗೆ. ಆಮೇಲೆ ನೀರಜ ಅಚ್ಯುತರಾವ್ ಅಂತ ಹೇಳಿ ಅವರು ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿ, ಬೇಂದ್ರೆ ನಮ್ಮನ ಮಾಡಿದಾಗ. ಸೊ ಆ ರೀತಿ ನಮಗೆ ಮ್ಯೂಸಿಕ್ ಅಂದರೆ ಇಟ್ ಕಮ್ಸ್ ಫ್ರಮ್ ಎವ್ರಿವೇರ್. ಆಸ್ ಯು ಕ್ಯಾನ್ ಸಿ, ವರ್ಲ್ಡ್ ಇಸ್ ಅದೇ ಅಂತಾರಲ್ಲ ನಾದಮಯ ಅಂತ. ಸೊ ನಾದ ಎಲ್ಲಿಂದ ಬೇಕಾದ್ರೂ ಬರ್ಬೋದು. ಸೊ ವಿ ಸೀಕ್ ಇನ್ಸ್ಪಿರೇಷನ್ ಫ್ರಮ್ ಅ ಸ್ಮಾಲ್ ಮೆಲೋಡಿಕ್ exploration to big full compositions of production. So ಅಲ್ಲಿಂದನೂ we seek. And then of course theatre, always it comes together. SM Raju ಮತ್ತು ಅನಿಲ್ ಮತ್ತು ನಾನು, we sit and work, and we also bring sometimes outside eye, ಅಂದರೆ very well trained directors na karsi, we just ask them to watch and comment freely. So ಆ ರೀತಿ we work really hard to make small production to big production. Everybody, ನಾನು ಮಾತ್ರ ಅಲ್ಲ, whole team. I'm so glad. Like, we can see the passion, the energy, the hard work that you all have put together. Ashtu perfect agi barbeku andre on stage. I can totally imagine how much effort that goes behind the scenes. The practice, like you said, like 8 a.m. in the start madidre, it needs that kind of, at that level of practice. Tumba khushi agutte, and final product to see that, ಒಂಥರ ಕಣ್ಣಿಗೆ ಆಹ್ಲಾದಕರವಾಗಿ ಇದೆ. ನಿಮ್ಮ ಜೊತೆ ಇನ್ನೂ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ನಾವು ಮುಂದುವರಿಸ್ತೀನಿ. ಐ ಹ್ಯಾವ್ ಲಾಟ್ ಆಫ್ ಕ್ವೆಶನ್ಸ್ ಆನ್ ಹೌ ಯು ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್ ಅಂಡ್ ಡಿಸೈನಿಂಗ್ ಅ ಪ್ರೊಡಕ್ಷನ್, ಎವ್ರಿಥಿಂಗ್. ಐ ಹ್ಯಾವ್ ಲಾಟ್ ಆಫ್ ಕ್ವೆಶನ್ಸ್ ಆನ್ ದ್ಯಾಟ್. ಲೆಟ್ಸ್ ಟಾಕ್ ಅಬೌಟ್ ಇಟ್. ಬಟ್ ಫಾರ್ ನಾವು ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ನಮ್ಮ ಬೆಂಗಳೂರು ವಾಯ್ಸಿಗೆ ಬೆನ್ನೆಲುಬಾಗಿ ನಿಂತವರೇ ನಮ್ಮ ಸ್ಪಾನ್ಸರ್ಸ್, ಅವ್ರ ಬಗ್ಗೆ ಒಂದು ವಿಡಿಯೋ ನೋಡ್ಕೊಂಡು ಬಂದ್ಬಿಡೋಣ. ಆಯ್ತು. Finlo Tax, the leading tax consultant in the Bay Area. Prasanna Kumar ಅವರು ಯಾರಿಗೆ ತಾನೇ ಗೊತ್ತಿಲ್ಲ, ಬೇ ಏರಿಯಾದ ಪ್ರೊಫೆಷನಲ್ ಟ್ಯಾಕ್ಸ್ ಕನ್ಸಲ್ಟೆಂಟ್. ಟ್ಯಾಕ್ಸ್ ಫೈಲಿಂಗ್, ಟ್ಯಾಕ್ಸ್ ಪ್ರಿಪರೇಷನ್, ಅಕೌಂಟಿಂಗ್, ಪ್ಲಾನಿಂಗ್, ಬುಕ್ ಕೀಪಿಂಗ್ ಸರ್ವಿಸಸ್ ಫಾರ್ ಇಂಡಿವಿಜುವಲ್ ಅಥವಾ ಸ್ಮಾಲ್ ಬಿಸ್ನೆಸ್. ಯಾವುದೇ ಥರದ ಟ್ಯಾಕ್ಸ್ ಕನ್ಸಲ್ಟೆಂಟ್ ಪ್ರಶ್ನೆಗೆ ಯು ಕ್ಯಾನ್ ರೀಚ್ ಪ್ರಸನ್ನ ಕುಮಾರ್ at 408-222-0259. ಮೈಸೂರು ಶ್ರೀರಂಗ ಫಾರ್ ಆಲ್ ಯೋರ್ ಆಟೋಮೊಬೈಲ್ ಸರ್ವಿಸಸ್. 20 ವರ್ಷಗಳಿಂದಲೂ ಬೇರೆಯಲ್ಲಿ ಅತ್ಯುತ್ತಮ ಸರ್ವಿಸಸ್ನ ಕೊಡ್ತಿದ್ದಾರೆ. ನಿಮ್ಮ ವಾಹನದ ಆರೈಕೆಗೆ ಒನ್ ಅಂಡ್ ಓನ್ಲಿ ಪರ್ಸನ್ ಶ್ರೀ ಆಟೋ ಸರ್ವಿಸಸ್. ಶ್ರೀ ಆಟೋ ಸರ್ವಿಸಸ್ ಫ್ರೀಮಾಂಟ್ನಲ್ಲಿದೆ. ಅವರ ಫೋನ್ ನಂಬರ್ 510-996-8404. ಇನ್ನೊಮ್ಮೆ 510-996-8404. ಅಮೇರಿಕಾದಲ್ಲಿ ಮನೆ ತಗೊಳ್ಬೇಕು ಅನ್ನೋದು ನಿಮ್ಮೆಲ್ಲರ ಡ್ರೀಮ್ ಅಲ್ವಾ? ಈ ಡ್ರೀಮ್ನ ಸಹಕಾರ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಗಿರೀಶ್ ಬ್ಯಾಂಗ್ಳೂರ್. ಎಸ್, ರಿಯಲ್ ಎಸ್ಟೇಟಲ್ಲಿ ಟಾಪ್ ನಾಚ್ ಸರ್ವಿಸ್ ಕೊಡ್ತಿರೋ ಗಿರೀಶ್ ಅವರು ನಮ್ಮ ಕನ್ನಡಿಗರೇ. ಕನ್ನಡದವರೇ ಆದ ಗಿರೀಶ್ ಜೊತೆ ರಿಯಲ್ ಎಸ್ಟೇಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬಹಳ ಚೆನ್ನಾಗಿರುತ್ತೆ. ಹಿ ಈಸ್ ಸೋ ನಾಲೆಜಬಲ್. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ರಿಯಲ್ ಎಸ್ಟೇಟ್ ಇನ್ ಆ್ಯಂಡ್ ಔಟ್ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಎಲ್ಲಿ ನಿಮ್ಮ ಡ್ರೀಮ್ ಹೌಸ್ ತಗೋಬೋದು, ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಬೀಚ್ ಯೋರ್ ಫಸ್ಟ್ ಹೋಮ್ ಆರ್ ಯೋರ್ second or many more. For reach out Girish at 408-420-0646 ಅಥವಾ gbangalore@interroad.com. ಫೈನಾನ್ಷಿಯಲ್ ಫ್ರೀಡಮ್ ಯಾರಿಗೆ ತಾನೇ ಬೇಕಿಲ್ಲ? ಬಟ್ ಫೈನಾನ್ಷಿಯಲ್
ಕಿಡ್ಸ್ ಅಂದ ತಕ್ಷಣ ತಲೆನೋವು ಜಾಸ್ತಿ ಅಲ್ವಾ? ಡೋಂಟ್ ವರಿ, ಫಾರ್ ಆಲ್ ಯುವರ್ ಫೈನಾನ್ಷಿಯಲ್ ಕ್ವೆಶ್ಚನ್ಸ್, ಎಸ್, ಇನ್ವೆಸ್ಟ್ಮೆಂಟ್ ಇರ್ಬೋದು, 401k ರೋಲ್ ಓವರ್ ಇರ್ಬೋದು, ರಿಟೈರ್ಮೆಂಟ್ ಪ್ಲಾನ್ಸ್, ಡೆತ್ ಮ್ಯಾನೇಜ್ಮೆಂಟ್, ಎಜುಕೇಷನಲ್ ಸೇವಿಂಗ್ಸ್, ಫಿನಾನ್ಷಿಯಲ್ ಪ್ಲಾನಿಂಗ್, ಪ್ರೊಟೆಕ್ಷನ್, ಲೈಫ್, ಆಟೋ, ಹೋಮ್, ರೀಫೈನಾನ್ಸ್ ಆರ್ ಮಾರ್ಗೇಜ್ ಲೋನ್ಸ್, ಯಾವುದೇ ಇರ್ಬೋದು. ನಿಮ್ಮ ಎಲ್ಲ ಲೀಗಲ್ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ಎಸ್, ರೀಚ್ ಔಟ್ ಟು ಅನಿಲ್ ಹಾಲಪ್ಪ. ಹೌದು, ಅನಿಲ್ ಹಾಲಪ್ಪ ಅವರ ಮೊಬೈಲ್ ನಂಬರ್ 2093809858 ಅಥವಾ halappa@primerica.com. ನಮ್ಮ ಎಲ್ಲ ಸ್ಪಾನ್ಸರ್ಸ್ಗಳಿಗೂ ನಮ್ಮ ಬೆಂಗಳೂರು ವಾಯ್ಸ್ ಕಡೆಯಿಂದ ಒಂದು ಬಿಗ್ ಥ್ಯಾಂಕ್ ಯು. ಬೆಂಗಳೂರು ವಾಯ್ಸ್ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಪರ್ಣಾ ಸಿಂಧೂರ್ ಮತ್ತು ನಾಟ್ಯವೇದ ನವರಸ ನೃತ್ಯ ಸಂಸ್ಥೆಯ ಆರ್ಟಿಸ್ಟಿಕ್ ಡೈರೆಕ್ಟರ್. ಅಪರ್ಣಾ ಅವರೇ, ಬ್ರೇಕ್ಗೆ ಮುಂಚೆ ನಾವು ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ, ಮ್ಯೂಸಿಕ್ ಬಗ್ಗೆ ಮಾತಾಡಿದ್ವಿ. ಹೌ ಡು ಯು ಡಿಸೈಡ್ ಆನ್ ದ ಕಾನ್ಸೆಪ್ಟ್? ಹಿಂಗೆ ನಿಮಗೆ ಐಡಿಯಾ ಬರುತ್ತೆ? ಲೆಟ್ ಸ್ಟಾರ್ಟ್ ವಿತ್ ದಟ್. ಅಂಡ್ ವಾಟ್ ಅಂಡ್ ಆಲ್ ಇಟ್ ಟೇಕ್ಸ್ ಟು ಕಮ್ ಅಪ್ ವಿತ್ ಲೈಕ್ ಅ ಗ್ರೂಪ್ ಆಗಿರ್ಬೋದು, ಮ್ಯೂಸಿಕ್, ಅದಕ್ಕೆ ಬೇಕಾಗಿರುವಂತಹ ಆರ್ಟಿಸ್ಟ್ಗಳು ಹೆಂಗೆ ಫಾರ್ಮ್ ಮಾಡ್ತೀರಾ? ಸೊ ಕಾನ್ಸೆಪ್ಟ್ ಹೆಂಗೆ ಅಂದರೆ, ಸೊ ಅದು that's like a big list. We have like dream projects. I mean, I'm sure every artist will have that. So we have a long list, and then otherly some things, get picked because they may be keeping me awake at night. I'm sure. or ಕೆಲವು ಸತಿ ತುಂಬ ಒಂದು ಮನಸ್ಸಿಗೆ ತಟ್ಟಿದೆ. ಇವಾಗ ಫಾರ್ ಎಕ್ಸಾಂಪಲ್ ಸ್ಟೋರಿ ಆ್ಯಂಡ್ ಎ ಸಾಂಗ್ ತಗೊಂಡ್ರೆ, ನನಗೆ ಐ ಆಮ್ ಎ ಬಿಗ್ ಸಕ್ಕರ್ ಫಾರ್ ಸ್ಟೋರೀಸ್. ಚಿಕ್ಕ ವಯಸ್ಸಿಂದ ನಮ್ಮ ತಾತ, ಆಮೇಲೆ ನಮ್ಮ ನನ್ನ ತಾಯಿಯ ತಂದೆ, ಅವ್ರನ್ನ ಸಿಂದ್ರಣ್ಣ ಅಂತ ಕರಿತಿದ್ವಿ. ಅವರು ತುಂಬ ಕತೆ ಹೇಳ್ತಾಯಿದ್ರು ನಮಗೆ. ಸೊ ಅವ್ರ ಕತೆಗಳಾಗಲಿ, ಆಮೇಲೆ ಇನ್ನೊಬ್ಬರು ನಮ್ಮ ಶಿ ವಾಸ್ ಮೈ ಗ್ರ್ಯಾಂಡ್ ಆಂಟ್, ಸಾವಿತ್ರಕ್ಕ ಅಂತ, ಅವರು ಸಾವಿತ್ರಕ್ಕ ಅಜ್ಜಿ ಅಂತಾನೆ ಕರಿತಿದ್ವಿ. ಅವರು ವಾಸ್ ನಾಟ್ ವೆರಿ ಅಫೆಕ್ಷನೇಟ್ ವಿತ್ ಚಿಲ್ಡ್ರನ್ ಆರ್ ಎನಿಥಿಂಗ್, ಬಟ್ ಶಿ ವಾಸ್ ಅ ಬ್ಯೂಟಿಫುಲ್ ಸ್ಟೋರಿ ಟೆಲ್ಲರ್. ಸೊ ಅವ್ರ ಹಿಂದೆ ಎಲ್ಲ ಮಕ್ಕಳು ಇದ್ರ ಥರ ಕಿಂದ್ರೆ ಜೋಗಿ ಥರ ಅವ್ರ ಹಿಂದೆ ಎಲ್ಲರೂ ಹೋಗ್ತಾ ಇದ್ವಿ. ಸೊ ಅದರಿಂದ ಅವರ ಕತೆಗಳು ಕೇಳಿ, ಆಮೇಲೆ ನಮ್ಮ ತಾಯಿ ಕತೆ ಹೇಳೋರು, ಅದನ್ನೆಲ್ಲ ಕೇಳಿ ನನಗೆ ಯಾವಾಗಲೂ ಕತೆ ಅಂದರೆ ತುಂಬ ಇಷ್ಟ. ಸೊ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ, either it's a concept that becomes a story, or a story that becomes a theatrical exploration through our production. ಆ ಥರ ಆಗುತ್ತೆ. ಸೊ ಇನ್ನೊಂದು ನಮ್ಮದು ಶೋ ಎನ್ಕೌಂಟರ್ ಅಂತ ಇದೆ. ಅದು ಮಹಾಶ್ವೇತ ದೇವಿಯವರ ದ್ರೌಪದಿ ಆ ಕತೆ ಮೇಲೆ ಬೇಸ್ ಆಗಿದೆ. ಸೊ ದ್ರೌಪದಿ ಕತೆ ನಮ್ಮ ಶೋನಲ್ಲಿ ಲಾಸ್ಟ್ ಸೀನ್. ಸೊ ಅದಕ್ಕೆ ಮುಂಚೆ ಏನಾಯಿತು ಅನ್ನೋದನ್ನ ನಾನು ಮತ್ತು ರಾಜು ಅದಕ್ಕೆ ಪ್ಲೇ ಬರೆದ್ವಿ. ಸೊ ದಟ್ ಬಿಕೇಮ್ ಅ ಶೋ ಕಾಲ್ಡ್ ಎನ್ಕೌಂಟರ್. ಸೊ ಅಲ್ಲಿಂದ ಸೊ ಈ ರೀತಿ ಬೇರೆ ಬೇರೆ ಅಂದರೆ ಜಾಸ್ತಿ ಆಲ್ಸೋ ನನಗೆ ಸೋಷಿಯಲ್ ಜಸ್ಟಿಸ್ ಥೀಮ್ಸ್ ಆಗಲಿ, ಫೆಮಿನಿಸ್ಟ್ ಥೀಮ್ಸ್ ನನಗೆ ತುಂಬ ಮನಸ್ಸಿಗೆ ತುಂಬ ಹತ್ತಿರವಾದದ್ದು. ಯಾಕಂದರೆ ನಮ್ಮ ಮೈಸೂರಿನಲ್ಲಿ ಸಮತಾ ಅಧ್ಯಯನ ಕೇಂದ್ರ, ಸಮತಾ ವೇದಿಕೆ ಎರಡಕ್ಕೂ ನಮ್ಮ ತಾಯಿ ಒನ್ ಆಫ್ ದ ಫೌಂಡಿಂಗ್ ಮೆಂಬರ್ಸ್. ಸೊ ಅಲ್ಲಿಂದ ನನಗೆ ತುಂಬ ಐ ಆಮ್ ವೆರಿ ಇನ್ಫ್ಲೂಯೆನ್ಸ್ಡ್ ಬೈ those kind of ideology. So adrinda I'm always attracted to stories written by women, about women. So adrinda that becomes one of the crucial point of how it gets selected. But at the same time, bere production, ivaga Snake and Ladder ಮಾಡಿದಾಗ that was inspired by Ingmar Bergman's movie Seventh Seal. ಸೊ ಅದನ್ನು ನಾವು ವಿ ಕೈಂಡ್ ಆಫ್ ಸೌತ್ ಏಷ್ಯನೈಸ್ಡ್, ಲೈಕ್ ಬ್ರಿಂಗಿಂಗ್ ಅಶೋಕ ಚಕ್ರವರ್ತಿ ಇನ್ಫ್ಲುಯೆನ್ಸ್ ತಗೊಂಡು. ಆಮೇಲೆ ಯಾಕಂದರೆ ನಾವು ನೋಡ್ದಂಗೆ ಆಫ್ಟರ್ ಐ ಕೇಮ್ ಟು ದಿಸ್ ಕಂಟ್ರಿ ಎಷ್ಟೊಂದು ವಾರ್ಸ್ ಆಯಿತು, ಎಷ್ಟೊಂದೊಂದು ಟ್ರ್ಯಾಜಿಡಿಗಳು ನಮ್ಮ ಸುತ್ತಾನೆ ನಡೀತಿತ್ತು. ವಿ ಜಸ್ಟ್ ಲಿವ್ ಇನ್ ಅ ಬಬಲ್ ಆ್ಯಂಡ್ ಸೆ ಎವ್ರಿಥಿಂಗ್ ಇಸ್ ಓಕೆ ಅನ್ಕೊಳ್ಳೋಣ. ಸೊ ಅದರಿಂದ ಸೊ ನಮ್ಮ ಶೋನಲ್ಲಿ ದೇರ್ ಇಸ್ ಅ ಪ್ರಿನ್ಸ್ ಹೂ ಇಸ್ ಸಫರಿಂಗ್ ಫ್ರಮ್ PTSD. Wow. So and then death comes to take him, and then I played death, obviously. Yeah, I saw that video. Yeah. So then sometimes there is a call for some extreme action. For example,
in that show, Snake and Ladder ಮಾಡಿದಾಗ I shaved my head off for playing Death. So was it real? Real, yeah, I didn't put wig or anything. Actually, I did the opposite. I played two roles ಅದರಲ್ಲಿ. ಒಂದು ಡೆತ್, ಇನ್ನೊಂದು ಒಂದು ತಾಯಿ ಅವ್ರ ಮಗನ್ನ ಕಳ್ಕೊಂಡಿರ್ತಾಳೆ ಆ ಪಾತ್ರ. Correct. ಆ ಪಾತ್ರಕ್ಕೆ ವಿಗ್ ಹಾಕೊಂಡು ಡೆತ್ಗೆ ಐ ಹ್ಯಾಡ್ ಆಕ್ಚುಲಿ ಶೇವ್. Amazing. So how connected you are, like how invested you are in any. I actually thought it is like you put some makeup on it, like I've seen that, and then you have put your natural hair or something. Oh wow, wow. Because that would be very hard, because ಆ ಡೆತ್ ರೋಲ್ ಅಲ್ಲಿ I'm doing lot of aerial ಇದು ಫ್ಲೈಯಿಂಗ್ ಹಿಂಗೆಲ್ಲ ಹೋದಾಗ ವಿಗ್ ಬಿದ್ದೋಗ್ತಾ ಇತ್ತು. ಐ ಮೀನ್ ವಿಗ್ ಅಲ್ಲ, ತಲೆ ಹಿಂಗ್ ಬಂದ್ರೆ ಇದು ಕಿತ್ಕೊಂಡ್ ಬರ್ತಾ ಇತ್ತು ಅದಾಗಲ್ಲ ಅಂತ ಹೇಳಿ, ಸೊ ಐ ಚೇಂಜ್ ದ ಐಡಿಯಾ. ಸೊ ಫಸ್ಟ್ ಮೊಟ್ಟೆ ಹಾಕ್ಬಿಟ್ಟು ಆಮೇಲೆ so I did. Wow. Yeah, so I mean, so those things, because the story called for it. So story asked for it, so I had to go for it. I had no choice in some way. I had to do it because that role demanded it. So ariti, so we take inspiration from many wherever, like ivaga ivat ಮಾಡ್ತಿರೋ show, it's actually called These Poems, These Songs, These Dances, about where we seek inspiration. It's a poem by June Jordan. So adrinda where do artists seek inspiration, adra baggene ide adralli. So that's a show. Adralli June Jordan on poem ಮತ್ತೆ ಇನ್ನೊಂದು SM ರಾಜುದು ಒಂದು ಹಿಪ್ ಹಾಪ್ ಮಾಡ್ತಾ ಇದೀವಿ. ಅಂದ್ರೆ ನಮ್ಮ ನಾವು our own style of interpretation of that. ಸೊ ಆ ರೀತಿ ಬರುವಾಗ, ಸೊ ಆಲ್ ದೀಸ್ ಥಿಂಗ್ಸ್ ಗಿವ್ ಇನ್ಸ್ಪಿರೇಷನ್. ಆ್ಯಂಡ್ ದೆನ್ ನಮಗೆ ಅಫ್ಕೋರ್ಸ್ ನಮ್ಮ ಫಾರ್ಮ್ಸ್ಗಳೇ ಇದೆಯಲ್ಲ, ಇವಾಗ ಭರತನಾಟ್ಯದಿಂದ ತುಂಬ ವಿ ಟೇಕ್ ಇನ್ಸ್ಪಿರೇಷನ್. ಕಳರಿ ಪೈಟು ಇಂದನೂ ಕಳರಿ, ಯಾಕಂದರೆ ನಾರ್ತ್ ಅಮೆರಿಕಾದಲ್ಲಿ ನಾವೇ ಫಸ್ಟು ಇದನ್ನು ಇಂಟ್ರೊಡ್ಯೂಸ್ ಮಾಡಿರೋದು. ಆ್ಯಂಡ್ ದೆನ್ ಇಲ್ಲಿ ಬೇರೆ ಯಾರು ಸಮ್ ಸ್ಮಾಲ್ ವರ್ಕ್ಶಾಪ್ಸ್ ಆ ಥರ ಮಾಡಿಸ್ತಿರ್ತಾರೆ ಜನ, ಬಟ್ ವಿ ಆರ್ ದ ಒನ್ಸ್ ಟೀಚಿಂಗ್. ಸೊ ಅದರಿಂದಾನೇ ನಾವು ಸ್ಯಾನ್ ಹೋಸೆಗೆ ಬಂದಿದ್ದೇ ಆ ರೀಸನ್. ಯಾಕಂದರೆ ನಾವು ಬೇರೆಯಾಗ ನಾವು ಲಾಸ್ ಆ್ಯಂಜಲೀಸಲ್ಲಿ ನಮ್ಮ ಸ್ಟುಡಿಯೋಲ್ಲಿ ಮಾಡ್ತಾ ಇರ್ತೀವಿ, ಬಟ್ ಬೇರೆಯಾಗ ಶೋಗೆ ಬಂದಾಗೆಲ್ಲ ಜನ ಇಲ್ಲಿ ಕಳರಿ ಯಾರು ಹೇಳ್ಕೊಡ್ತಾ ಇಲ್ವಾ, ನೀವು ಹೇಳ್ಕೊಡಲ್ವಾ, ಹಾಗೆ ತುಂಬ ಒಂಥರ ಆಸೆಯಿಂದ ಕೇಳಿದಾಗ ನಮ್ಮ ಜನ ಕೇಳ್ತಾ ಇದ್ದಾರಲ್ಲ, ನಾವು ಬರಲೇಬೇಕು ಅಂತ ಹೇಳಿ ನಾವು ಇವಾಗ ಇಲ್ಲಿ ಸ್ಯಾನ್ ಹೋಸೆನಲ್ಲಿ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿರೋದು, ಕಳರಿ ಆ್ಯಂಡ್ ಭರತನಾಟ್ಯಂ ಮತ್ತು ಯೋಗ. ಸೊ ದ್ಯಾಟ್ ವಾಸ್ ದ ಮೋಟಿವೇಶನ್, ಫ್ರಮ್ ಸ್ಟೋರಿ ಟು ಫಾರ್ಮ್ ಟು ಇಲ್ಲಿ. So I feel like this is your life. It's not part of your life, because when you said you have shaved your head, because ನಮಗೆ ಹುಡುಗಿಯರಿಗೆ ಹೆಂಗಸರಿಗೆ ಕೂದಲು ಅನ್ನೋದು ಎಷ್ಟು ಪ್ರೀತಿ ಅಂತ. ಸೊ ಹೌ ಮಚ್ ಡೆಡಿಕೇಶನ್ ಇಸ್ ರಿಕ್ವೈರ್ಡ್ ಅನ್ನೋದಕ್ಕೆ ತುಂಬಾ ಖುಷಿ ಆಯ್ತು ನನಗೆ ಕೇಳಿ. ತಲೆಗೆ ಇನ್ನೊಂದೇನಾಯ್ತು ಅಂದ್ರೆ, ಫಸ್ಟ್ ಐ ವಾಸಂಟ್ ಶ್ಯೂರ್ ನನ್ನ ತಲೆ ಯಾವ ಶೇಪಲ್ಲಿ ಇದೆ ಅಂತ, ಗೊತ್ತಾಗಲ್ವಲ್ಲ, ಹಿಂಗೆ ಮುಟ್ಕೊಂಡು ನೋಡಿದೆ. ಆಮೇಲೆ ಸೊ ಶೋ ಇನ್ನೊಂದು ವರ್ಷದಲ್ಲಿತ್ತು, ಸೊ ವಿ ಆರ್ ಆಲ್ರೆಡಿ ಇನ್ ರಿಹರ್ಸಲ್. ಅವಾಗಲೇ ಒಂದು ಮೊಟ್ಟೆ ಹಾಕಿದೆ ಫಸ್ಟ್ ಹೋಗಿ. ಸೊ ಅಲ್ಲಿ ಹೋದಾಗ ಪಾಪ ಸಲೂನಲ್ಲಿ ಅವಳು, ಆರ್ ಯು ಶ್ಯೂರ್, ಐ ಡೋಂಟ್ ವಾಂಟ್ ಯು ಟು ಬಿ ಕ್ರೈಯಿಂಗ್ ಆಫ್ಟರ್ ದಿಸ್. ನನ್ನ ಕೂದಲು ಇಷ್ಟುದ್ದ ಇತ್ತು ಅವಾಗ. ಸೊ ಐ ಡೋಂಟ್ ವಾಂಟ್ ಟು ಕಟ್ ಇಟ್, ಐ ಡೋಂಟ್ ವಾಂಟ್ ಯು ಟು ಕ್ರೈ ಅಂತೆಲ್ಲ ಅಂದ್ಲು, ಬಟ್ ಐ ಜಸ್ಟ್ ಸೆಡ್ ಗೋ ಫಾರ್ ಇಟ್ ಅಂತ. ಆಮೇಲೆ ಮಾಡಿದ್ಮೇಲೆ ಸೊ ದೆನ್ ಐಮ್ ಲೈಕ್ ಓಕೆ, ನಾಟ್ ಬ್ಯಾಡ್, ರೌಂಡಿಗಿದೆ ಅಂದ್ಬಿಟ್ಟು ದೆನ್ ಟು ಡೂ ಇಟ್. Yeah, I mean that's the thing, right? Especially for people who are in the public eye, dancers, so like you have to look good. I mean, andre very inspiring, like we do little bit and we think we have done so much, but it has become your life. I'm so inspired. And I have also watched that video, and you also include a lot of humor. It's not just always it's a serious topic, but also through humor you convey something, right? Like, so that is a very important part of your play, is what I've seen. I have another question on kalari ಬಗ್ಗೆ ಹೇಳ್ಬೇಕಾದ್ರೆ, there are a lot of art forms in India which is not reaching global audience. You will have like certain small community, they will keep doing it, and if somebody in their family is not doing it, or that community, then it's gonna get lost. Even it comes to Bharatanatyam, Carnatic music, Hindustani, like I feel like
I was thinking basically you have to keep it in the purest form, fusion idella. But how do you reach the global audience is something is what through your kind of the way you have fusion made fusion reach the global audience. ನಾನು ಆಲ್ವೇಸ್ ಏನ್ ಅನ್ಕೋತಿದ್ದೆ ಅಂದ್ರೆ ಈ ತರ ಹಿಂಗ್ ನೀವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋದ್ರಿಂದ ಇಟ್ ವಿಲ್ ಲೂಸ್ ದ ಪ್ಯೂರಿಟಿ ಆಫ್ ದ ಆರ್ಟ್ ಅಂತ. ಬಟ್ ಆಫ್ಟರ್ ಸ್ಪೆಂಡಿಂಗ್ ಲಾಟ್ ಆಫ್ ಇಯರ್ಸ್ ಇನ್ ಯುನೈಟೆಡ್ ಸ್ಟೇಟ್ಸ್ you need to reform the art form. Any art form na you have to experiment. They have, I mean, ನಮ್ಮ ಪೂರ್ವಜರು ಪಾಪ ಕ್ಲೀನ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ, ಬಟ್ there is always room for experimentation ಅಂತ. What are your thoughts on that? Like, have you faced backlash for mixing different art forms together? I mean, yes, in the sense that it doesn't really bother me so much if somebody says, oh, ಇದೇನು ಭರತನಾಟ್ಯನೇ ಅಲ್ಲ, ಅದೆಲ್ಲ ಕೇಳಾಗಿದೆ. So like, sure, it's not. I'm not claiming to be, I'm doing tattadu illi 25 jatis ಮಾಡ್ತೀನಿ. I'm not saying that. I do that also. Correct. I do ಭರತನಾಟ್ಯಂ ಫುಲ್ ಔಟ್ ಶೋಸ್, ಕಳರಿ ಪಯಟು, ಜಸ್ಟ್ ಕಳರಿ ಶೋಸ್ ಎಲ್ಲಾನು ಮಾಡ್ತೀವಿ. ಬಟ್ ಅದನ್ನೇ ಇವಾಗ ಪ್ರೊಡಕ್ಷನ್ ಮಾಡುವಾಗ ನೀವು ಅವಾಗ ಕೇಳಿದ್ರಲ್ಲ, ವಾಟ್ ಈಸ್ ದ ಇನ್ಸ್ಪಿರೇಷನ್? ಸ್ಟೋರಿ ಇಸ್ ದ ಇನ್ಸ್ಪಿರೇಷನ್. ಸೊ ನಮ್ಮ ಮೈಸೂರು ಪರಂಪರೆಯಿಂದ ಬಂದಿರೋ ಭಾವ ಇಸ್ ಇನ್ಸ್ಪಿರೇಷನ್ ಫಾರ್ ಮಿ. ಕಥೆನಲ್ಲೂ ಒಂದು ಭಾವ ಇರುತ್ತಲ್ಲ. ಸೊ ಆ ಭಾವ ಏನ್ ಕೇಳ್ತಾ ಇದೆ, ವಾಟ್ ಈಸ್ ಇಟ್ ಆಸ್ಕಿಂಗ್ ಫ್ರಮ್ ಅಸ್? ಸೊ ಅವಾಗ ಈ ಸೀನಲ್ಲಿ ನಾವು ಹೆಂಗೆ ಅಂದ್ರೆ, ಓ ಲೆಟ್ಸ್ ಮಿಕ್ಸ್ ದೀಸ್ ಫಾರ್ಮ್ಸ್ ಅಂಡ್ ಮೇಕ್ ಅನ್ ಐಟಮ್, ಆ ಥರ ಮಾಡೋದೇ ಇಲ್ಲ. ವಾಟ್ ಈಸ್ ದ ಪ್ಲೇ ಆಸ್ಕಿಂಗ್, ರೈಟ್? ಸೊ ಅದಕ್ಕೆ ಬೇಸ್ ಮಾಡಿ ಅದರಿಂದ ನಾವು ವಿ ಗೋ ಫ್ರಮ್ ದೇರ್. ಸೊ ಸಮ್ ಸೀನ್ಸಲ್ಲಿ ಕಳರಿ ಬೇಕಾಗತ್ತೆ, ಸಮ್ ಸೀನ್ಸಲ್ಲಿ ಭರತನಾಟ್ಯಂ ಬೇಕಾಗತ್ತೆ, ಸಮ್ ಸೀನಲ್ಲಿ ಮೇಲೆ ಹೋಗಬೇಕು, ಕ್ಲೈಂಬ್ ಮಾಡಬೇಕು, ಸಮ್ ಸೀನಲ್ಲಿ ಕೆಳಗಡೆ ಕೂತ್ಕೊಂಡು ಅಳಬೇಕು. ಸೊ ವಿ ಡೂ ಎವ್ರಿಥಿಂಗ್. ವಾಟ್ ಈಸ್ ದ ರಿಕ್ವೈರ್ಮೆಂಟ್ ಆಫ್ ದ ಸ್ಟೋರಿ, ವಾಟ್ ಈಸ್ ದ ಪ್ಲೇ ಕಾಲಿಂಗ್ ಫಾರ್. ಸೊ ಅದರಿಂದ ದಟ್ ಈಸ್ ಹೌ ಅಲ್ಲಿಂದ ನನ್ನ ಅಪ್ರೋಚ್ ಅಲ್ಲಿಂದ ಬರುತ್ತೆ. ಅದರಿಂದ ಸೊ ಐ ಡೋಂಟ್ ಹ್ಯಾವ್ ಫಿಯರ್ ಲೈಕ್, ಓ ನಾನು ಇದನ್ನು ಮಿಕ್ಸ್ ಮಾಡಿಬಿಟ್ರೆ ತಪ್ಪಾಗತ್ತೆ ಅಂತ. ಯಾಕಂದರೆ ಐ ಆಮ್ ರೆಸ್ಪಾಂಡಿಂಗ್ ಟು ದ ಕಾಲ್ ಆಫ್ ದ ಪ್ಲೇ. ಸೊ ಅದರಿಂದ ಐ ಆಮ್ ಗೋಯಿಂಗ್ ಫ್ರಮ್ ಎ ಪ್ಯೂರ್ ಹಾರ್ಟ್. ಆ್ಯಂಡ್ ದೆನ್ ಆಲ್ ದಟ್ ಯಾವ್ಯಾವ ನಾವು ಫಾರ್ಮ್ಸ್ ಯೂಸ್ ಮಾಡ್ತೀವಿ ಅದೆಲ್ಲ ವಿ ಪ್ರಾಕ್ಟೀಸ್ ಆ್ಯಂಡ್ ವಿ ಆರ್ ರಿಯಲಿ ವರ್ಕಿಂಗ್ ಎವ್ರಿ ಸಿಂಗಲ್ ಡೇ ಟು ಬಿ ಗುಡ್ ಅಟ್ ಇಟ್. ಭರತನಾಟ್ಯಂ ಆಗಲಿ, ಕಳರಿ ಆಗಲಿ. ಸೊ ಇಟ್ಸ್ ನಾಟ್ ಅ ಜೋಕ್ ಲೈಕ್ ಟು ಡೂ ಕಳರಿ ಎವ್ರಿ ಡೇ. ಆ್ಯಂಡ್ ಇಟ್ಸ್ ಕಳರಿನಲ್ಲಿ ಫಿಸಿಕಲ್ ಟ್ರೈನಿಂಗ್ ಇದೆ, ಆ್ಯನಿಮಲ್ ಮೂವ್ಮೆಂಟ್ಸಿಂದ ಇನ್ಸ್ಪೈರ್ ಆಗಿ ಅದು ಬೇರೆ ಬೇರೆ ಥರ ಅಶ್ವ ವಡಿವು, ಗಜ ವಡಿವು, ಮಯೂರ ವಡಿವು, ಆ ಥರ ಬೇರೆ ಬೇರೆ ಮೂವ್ಮೆಂಟ್ಸ್ ಇದೆ. ಅದೆಲ್ಲ ತುಂಬ ಕಷ್ಟ ಮಾಡೋದು. ಅದು ಅಲ್ಲದೆ ಕಳರಿನಲ್ಲಿ ಮಸಾಜ್, ಆ ಥರ ಇದು ಹೀಲಿಂಗ್ ಟೆಕ್ನಿಕ್ಸ್ ಇದೆ. ಆಯುರ್ವೇದ ಇದೆಯಲ್ಲ, ಅದೇ ರೀತಿ ಅದು ಇದೆ. ಅದನ್ನು ಕೂಡ ಮಾಡ್ತಾರೆ. ಸೊ ಅದರಲ್ಲಿ ನಾವು ಎಲ್ಲಾನು, ಸೊ ವಿ ಆರ್ ನಾಟ್ ಲೈಕ್ ಜಸ್ಟ್ ಇದು ತುಂಬ ಚೆನ್ನಾಗಿದೆ, ಲೆಟ್ಸ್ ಟೇಕ್ ಇಟ್ ಆ್ಯಂಡ್ ಪುಟ್ ಇಟ್ ಇನ್ ಅವರ್. ಸೊ ವಾಟ್ ವಿ ನೋ ಡೀಪ್ಲಿ, ದಟ್ಸ್ ವಾಟ್ ವಿ ಗೋ ಫಾರ್. ಆಮೇಲೆ ಕೆಲವು ಸಲ ಅಫ್ಕೋರ್ಸ್ ಲೈಕ್ ಇವಾಗ ಹೇಳಿದ್ನಲ್ಲ, ವಿ ಫೆಲ್ಟ್ ಇನ್ಸ್ಪೈರ್ಡ್ ಬೈ ಹಿಪ್ ಹಾಪ್ ಆ್ಯಂಡ್ ವಿ ಮೇಡ್ ದಿಸ್ ಪೀಸ್ ಫಾರ್ ಎಸ್ ಎಮ್ ರಾಜೂಸ್ ಪೋಯಮ್. ಅದು ಹೆಂಗೆ ಅಂದರೆ, ಇಟ್ಸ್ ನಾಟ್ ಲೈಕ್, ಓ ಲೆಟ್ ಮೀ ಕಾಪಿ ಹಿಪ್ ಹಾಪ್, ಅದಲ್ಲ. ಆ್ಯಂಡ್ ಐ ಮೇಡ್ ಅವರ್ ಓನ್ ವರ್ಷನ್ ಆಫ್ ಹಿಪ್ ಹಾಪ್. ಸೊ ಇಟ್ಸ್ ಲೈಕ್ ನಮ್ಮ ಹಿಪ್ ಹಾಪ್ ಇದು. ಇಟ್ಸ್ ನಾಟ್ ಲೈಕ್ ಇಟ್ಸ್ ನಾಟ್ ಟೇಕನ್ ಫ್ರಮ್ ಸಂಬಡಿ ಆ್ಯಂಡ್ ಆ ಮೂವ್ ಕಾಪಿ ಮಾಡಿದ್ರೆ ಇಲ್ಲಿ ಚೆನ್ನಾಗಿರುತ್ತೆ, ಆ ಥರ ಅಲ್ಲ. ವಿ ಕ್ರಿಯೇಟ್ ಎವ್ರಿ ಸಿಂಗಲ್ ಮೂವ್ಮೆಂಟ್ ದಟ್ ಯು ಸಿ ಇನ್ ದ ಶೋ. ಸೊ ಆ ರೀತಿ, ಸೊ ಇಟ್ ಈಸ್ ಕಮಿಂಗ್ ಫ್ರಮ್ ಎ ವೆರಿ ಪ್ಯೂರ್ ಪ್ಲೇಸ್, ಸೊ ದೆನ್ ಐ ಡೋಂಟ್ ಥಿಂಕ್ ಆಫ್ ಇಟ್ ಆಸ್ ಎ ಫ್ಯೂಷನ್ ಆರ್ ಮಿಕ್ಸ್ಚರ್ ಆರ್ ಎನಿಥಿಂಗ್. ಇಟ್ ಈಸ್ ದ ಕಾಲ್ ಆಫ್ ದ ಪ್ಲೇ. ಸೊ ವಿ ಅಲೌ ದಟ್ ಟು ಹ್ಯಾಪನ್. ಆ ಥರ, ದಟ್ಸ್ ಹೌ ಐ ಅಪ್ರೋಚ್ ಇಟ್. ವಂಡರ್ಫುಲ್, ವಂಡರ್ಫುಲ್. ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇನ್ನೊಂದು ಹೇಳಿದ್ರಿ, ಫಿಸಿಕಲಿ ಇಟ್ ಇಸ್ ವೆರಿ ಸ್ಟ್ರೇನಿಯಸ್ ಅಂತ. ಹೌ ಮಚ್ ಯುವರ್ ಬಾಡಿ ಹ್ಯಾಸ್ ಟೇಕನ್ ಅ ಟೋಲ್ ವೆನ್ ಯು perform for a play? You have to put in lot of practice sessions. ಅದ್ರ ಬಗ್ಗೆ ಹೇಳ್ಕೊಡ್ತೀರಿ? Yeah, definitely. That is our, ನೀವು ಹೇಳ್ದಂಗೆ, it's our life. It's not a, ನಮ್ಮ ಫ್ರೆಂಡ್ ಒಬ್ರು, he's an art critic, he was saying it's like our life depends on it. So literally, physically, I mean, the physicality is like that. So practice ಮಾಡಿಲ್ಲ ಅಂದ್ರೆ you cannot perform what we are doing, right? That's true for anything. ನೀವು ಸಂಗೀತ ಹಾಡಬೇಕು ಅಂದ್ರೂ ಪ್ರಾಕ್ಟೀಸ್ ಮಾಡದೆ ಸುಮ್ಮನೆ ಹೋಗ್ಬಿಟ್ಟು ಜೈ ಜೈ ಮಾಡೋಕ್ಕಾಗಲ್ಲ. ಬಟ್ ಇವನ್ ಭೀಮ್ಸೇನ್ ಜೋಶಿಯಿಂದ ಹಿಡಿದು ನೀನಾ ಸಿಮೋನ್ ಎಲ್ಲರೂ ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಖಂಡಿತ, ಖಂಡಿತ.
ಸೊ ಆ ರೀತಿ ಮಾಡಿದಾಗ ಇದೇನಂದ್ರೆ ಇಟ್ಸ್ ವೆರಿ ಅನ್ಕೈಂಡ್. ನಮ್ಮ ಪ್ರೊಫೆಷನ್ ಇದೆಯಲ್ಲ, ಇಟ್ಸ್ ವೆರಿ ಅನ್ಕೈಂಡ್. ಯಾಕಂದ್ರೆ ಯು ಕೆನಾಟ್ ಪುಟ್ ಆನ್ ಟು ಮಚ್ ವೇಟ್, ಯು ಕೆನಾಟ್ ಮಸಲ್ ಟ್ರೈನಿಂಗ್ ಇಲ್ಲ ಅಂದರೆ ಮಸಲ್ ಎಲ್ಲ ಆಗ್ಬಿಟ್ಟು ಇಟ್ ಡಸಂಟ್ ಲಿಸನ್ ಟು ಅಸ್. ಆಮೇಲೆ ಮೈಂಡ್ ಹ್ಯಾಸ್ ಟು ಬಿ ಶಾರ್ಪ್, ಯಾಕಂದರೆ ಮೆಮರಿ ಬೇಕು ಡ್ಯಾನ್ಸ್ಗೆ. ಯು ಕೆನಾಟ್ ಬಿ ಲೈಕ್ ಲೆಟ್ ಮಿ ಲುಕ್ ಎಟ್ ದ ನೋಟ್ಸ್ ಆ್ಯಂಡ್ ಡೂ ಇಟ್. ನೋ, ಯು ಕ್ಯಾನ್ ಡೂ ಇಟ್. ಸೊ ಆ ಥರ ನಾವು ಎವ್ರಿ ಡೇ ವಿ ಪ್ರಾಕ್ಟೀಸ್, ಎವ್ರಿ ಡೇ ವಿ ಡೂ ಕಳರಿ, ಯೋಗ, ಡ್ಯಾನ್ಸ್ ಎಲ್ಲನೂ ಪ್ರತಿದಿನ ಮಾಡಬೇಕು. ಆಮೇಲೆ ಸೊ ನಾನು ಹಾಡೋದ್ರಿಂದ ಅದನ್ನು ಸ್ವಲ್ಪ ಅಭ್ಯಾಸ ಮಾಡಬೇಕು. ಆಲ್ದೋ ಹಾಡು ಅಭ್ಯಾಸ ಇಸ್ ಗೋಯಿಂಗ್ ಲಿಟಲ್ ಬಿಟ್ ಡೌನ್, ಬಟ್ ಐ ನೀಡ್ ಟು ಅಪ್ ದ ಗೇಮ್ ಫಾರ್ ದ್ಯಾಟ್ ಆಲ್ಸೋ. ಸೊ ಆಮೇಲೆ ವಿ ಸ್ಪೀಕ್, ಸೊ ಥಿಯೇಟರ್ ಟ್ರೈನಿಂಗ್, ಸೊ ಐ ಡೂ ಲಾಡ್ ಆಫ್ ಡಿಕ್ಷನ್ ಟ್ರೈನಿಂಗ್ ಅದೆಲ್ಲ ಮಾಡ್ತೀನಿ ನಮ್ಮ ಡ್ಯಾನ್ಸರ್ಸ್ ಆ್ಯಂಡ್ ಆ್ಯಕ್ಟರ್ಸ್ಗೆ. ಕೆಲವು ಸಲ ವಿ ಬ್ರಿಂಗ್ ಔಟ್ಸೈಡ್ ಪೀಪಲ್ ಟು ಡೂ ದ ಟ್ರೈನಿಂಗ್. ಸೊ ಆ ರೀತಿ ಬೇರೆ ಬೇರೆ ಇದರಿಂದ ಪ್ರತಿದಿನದ ಅಭ್ಯಾಸ, ಇದು ಸಾಧನೆ, ಎವ್ರಿ ಡೇ ಮಾಡಬೇಕು. ಆಮೇಲೆ ಅದರಿಂದ ಒಂದೇನಂದರೆ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಇಸ್ ವಿ ಲವ್ ವಾಟ್ ವಿ ಡೂ. ಎಕ್ಸಾಕ್ಟ್ಲಿ. ಸೊ ಅದರಿಂದ ಇಟ್ಸ್ ಲೈಕ್ ಎ ಬ್ಲೆಸ್ಸಿಂಗ್, ಬಟ್ ಅಟ್ ದ ಸೇಮ್ ಟೈಮ್ ದ ಪ್ರಾಬ್ಲಮ್ ಇಸ್ ಇಫ್ ಯು ಡೋಂಟ್ ಡೂ 1 week ಬಿಟ್ಬಿಟ್ರೆ ದೆನ್ ಅವರ್ ಬಾಡಿ ಇಸ್ ಲೈಕ್ ಟಾಟಾ ಬೈ ಬೈ ಅಂತ ಹೊಟ್ಟೋಗ್ತಾರೆ. ಸೊ ದೆನ್ ಯು ಹ್ಯಾವ್ ಟು ರಿಯಲಿ ಲೈಕ್ ಸ್ಟಾರ್ಟ್ ಆಲ್ ಓವರ್ ಅಗೇನ್. ಸೊ ಮೆನಿ ಟೈಮ್ಸ್ ನಮಗೆ ಇಂಜುರೀಸ್ ಆಗಿರುತ್ತೆ, ಅದನ್ನೆಲ್ಲನೂ ವಿ swallow that and we go out and perform. There is no holding back. Yeah. ವಂಡರ್ಫುಲ್. ನೀವು ಮ್ಯೂಸಿಕ್ ಅಂತ ಹೇಳಿದ್ಮೇಲೆ ನೀವು ಹಾಡ್ಲೇಬೇಕು. ಅಯ್ಯೋ. If you can sing few lines from any of your favorite place. Okay, maybe ಇದು ಕನ್ನಡದ ಬೇಕೋ ಇಂಗ್ಲೀಷ್ ಬೇಕೋ? ಕನ್ನಡ. ಸರಿ, ಕನ್ನಡದ್ದು ಇವತ್ತು ಅದೇ ಎರ್ಬಾಬನ ನೈಟಿಗೆ ಮಾಡ್ತಿದ್ದೀವಲ್ಲ, ಅದರಲ್ಲಿ ಒಂದು ಜಾನಪದ ಗೀತೆದೊಂದು ಜಸ್ಟ್ ಲೈಕ್ ಅ ಫ್ಯೂ ಲೈನ್ಸ್ ಐ ಆಮ್ ಸಿಂಗಿಂಗ್, ಬಿಕಾಸ್ ದಟ್ಸ್ ಪಾರ್ಟ್ ಆಫ್, ಬಿಕಾಸ್ ಇಟ್ಸ್ ಅಬೌಟ್ ಇನ್ಸ್ಪಿರೇಷನ್ ಅಲ್ಲ. ಸೊ ದಿಸ್ ಈಸ್ ಅ ಪಾರ್ಟ್ ಆಫ್ ದ ಇನ್ಸ್ಪಿರೇಷನ್. ಸೊ ಸುತ್ತಮುತ್ತ ನೋಡ್ಯಾಳೆ, ಬೆಟ್ಟ ಬಿಟ್ಟು ಇಳಿದ್ಯಾಳೆ, ಎತ್ತ ತಾಯಿ ನಿನ ಪಯಣ. ಸುತ್ತಮುತ್ತ ನೋಡ್ಯಾಳೆ, ಬೆಟ್ಟ ಬಿಟ್ಟು ಇಳಿದ್ಯಾಳೆ, ಎತ್ತ ಗಂಗಮ್ಮ ನಿನ ಪಯಣ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ, ಅಂಗೈನಷ್ಟು ಮೋಡನಾಗಿ ಭೂಮಿ ತೂಕದ ಗಾಳಿ ಬೀಸಿ, ಅಂಗೈನಷ್ಟು ಮೋಡನಾಗಿ ಭೂಮಿ ತೂಕದ ಗಾಳಿ ಬೀಸಿ, ಕೋಲು ಕೋಲಿಗೆ ವಿಳ್ಯವ ಕೊಡ್ಸ್ರಯ್ಯೋ ನಾನಿಲುವಳಲ್ಲ, ಕಲ್ಲು ಕಲ್ಲಿಗೆ ಹೂವನ್ನು ಹಾಕ್ಸ್ರಯ್ಯೋ ನಾನಿಲುವಳಲ್ಲ. ಸುತ್ತಮುತ್ತ ನೋಡ್ಯಾಳೆ, ಬೆಟ್ಟ ಬಿಟ್ಟು ಇಳಿದ್ಯಾಳೆ, ಎತ್ತ ತಾಯಿ ನಿನ ಪಯಣ. ವಂಡರ್ಫುಲ್. ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ಬ್ಯಾಕ್ ದ ಮೆಮೊರಿ. ತುಂಬಾ ಖುಷಿ ಆಗುತ್ತೆ ಮಾಯದಂತ ಮಳೆ ಬಂತಣ್ಣ ಕೇಳೋದಕ್ಕೆ. ಕ್ಯಾನ್ ಯು ಟೆಲ್ us more about today's event? ನಮ್ಮ ವೀಕ್ಷಕರಿಗೆ, ಕೇಳಗರಿಗೆ you want to share, if you are in San Francisco Bay Area, please visit ಅಂತ ನಾನು ಅದಕ್ಕೆ ನಿಮ್ಮಿಂದನೇ ಕೇಳೋಣ ಅಂತ. ಸೊ ಇದು ಎರ್ಬಾಬುವನ ನೈಟ್ ಅಂತ ಹೇಳಿ, ಎರ್ಬಾಬುವನ ಗಾರ್ಡನ್ಸ್ ಇದೆಯಲ್ಲ ಅದ್ರ ಸುತ್ತ ಫೆಸ್ಟಿವಲ್ ಮಾಡ್ತಾರೆ. ಇಟ್ಸ್ ಅ ವೆರಿ ಬಿಗ್ ಫೆಸ್ಟಿವಲ್. ಅದರಲ್ಲಿ ದೇ ಹ್ಯಾವ್ ಡ್ಯಾನ್ಸ್ ಸ್ಟೇಜ್, ಮ್ಯೂಸಿಕ್ ಸ್ಟೇಜ್, ಮತ್ತು ಬೇರೆ ಬೇರೆ ಸ್ಟೇಜಸ್ ಹಾಕಿ ಅರೌಂಡ್ ದ ಗಾರ್ಡನ್ ಹಾಕಿ ಮಾಡ್ತಾರೆ. ಸೊ ವಿ ಆರ್ ಆನ್ ಆಬ್ವಿಯಸ್ಲಿ ಇನ್ ದ ಡ್ಯಾನ್ಸ್ ಸ್ಟೇಜ್. ಸೊ ಇಟ್ಸ್ ಆನ್ ಮಾರ್ಕೆಟ್ ಸ್ಟ್ರೀಟ್ ಆ್ಯಂಡ್ ಎರ್ಬಾಬುವನ ಲೇನ್. So it's like they put proper staging and everything, and good sound and all that. So the today's speciality ಏನಂದರೆ
we have wonderful musicians, George Brooks and Utsav Lal from New York, coming to play live for us. So that is the great joy for us today to perform. So it will be myself, Anil Nativeda, ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಇಬ್ರು, ಲಿಯಾ ವಿನ್ಸೆಂಟ್ ಮತ್ತೆ ಕಿನಾರಿಶಾ ಅಂತ ಹೇಳಿ ಅವ್ರು ಮಾಡ್ತಾ ಇದ್ದೀವಿ. ವಂಡರ್ಫುಲ್. ವೀಕ್ಷಕರೇ, ನೀವು ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾದಲ್ಲಿದ್ರೆ ಖಂಡಿತ ಇವರ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಹೋಗಿ. ನಂದು ಇನ್ನೊಂದು ಕ್ವೆಶನ್ ಏನಂದ್ರೆ, ವಾಟ್ ಇಸ್ ದ ಫ್ಯೂಚರ್? ಏನೇನ್ ಪ್ಲಾನ್ ಮಾಡಿದೀರಾ? ವಾಟ್ ಕ್ಯಾನ್ ವಿ ಎಕ್ಸ್ಪೆಕ್ಟ್? So right now, ಇವಾಗ we are working on so our big dream is, ಇವಾಗ we have started ಇಲ್ಲಿ ಬೇ ಏರಿಯಾದಲ್ಲಿ ಬ್ರಾಂಚ್ ಸ್ಟಾರ್ಟ್ ಮಾಡಿದೀವಲ್ಲ, we want to develop that because ಏನಾಗಿದೆ ಅಂದರೆ, ಸೊ ಐ ಥಿಂಕ್ ನಾನು ಇಂಡಿಯಾಯಿಂದ ಆಮರ್ಸ್ಟ್ ಬಂದೆ, ಬಾಸ್ಟನ್ ಬಂದೆ, ಲಾಸ್ ಆಂಜಲೀಸ್, ಆಲ್ಬಕರ್ಕಿ, ನ್ಯೂ ಮೆಕ್ಸಿಕೋ ಎಲ್ಲ ಕಡೆ, ದೆನ್ ಜರ್ಮನಿ ಫಾರ್ ಸಮ್ ಟೈಮ್, ಎಲ್ಲ ಕಡೆ ಹೋಗಿ ಐ ಫೀಲ್ ಲೈಕ್ ದಿಸ್ ಈಸ್ ಫೀಲಿಂಗ್, ಸ್ಯಾನ್ ಹೋಸೆ ಈಸ್ ಫೀಲಿಂಗ್ like home. So I want to, spend more time and then spread our art form here. Mysore Shaili Bharatanatyam, ಮತ್ತೆ Kalaripayattu, ಮತ್ತೆ Mysore Yoga, ಎಲ್ಲ I want to bring into the forefront through classes and also through performances, and because sharing is very very crucial for our kind of art that you already know. So adu, that's our big dream. And another one is, we are also working on a new production called The Naked Line. So this is a play we wrote like in December last year, but it's still in work in progress, and it should be ready in some months, and we are going to perform in India and then also in the Bay Area, hopefully. So for that, George Brooks is writing music, Anil and I are choreographing, and SM Raju has written some very beautiful poems and songs and all that. So it's a very great collaboration, and Tanisha Hall, she's a jazz and blues singer, she's singing for it. So it's really very exciting. And even Sukanya Prabhakar ಅವ್ರು ಕೂಡ ಒಂದು ಹಾಡಿಗೆ she's composing. ಸೊ ಇದು 18th ಸೆಂಚುರಿನಲ್ಲಿ ತಂಜಾವೂರಿನಲ್ಲಿ ಮುದ್ದುಪಳನಿ ಅಂತ ಹೇಳಿ ಒಬ್ರು ಕವಿ ಮತ್ತು ರಾಜನರ್ತಕಿ ಇದ್ರು, ಪ್ರತಾಪ ಸಿಂಹ ಅವರ ಕೋರ್ಟ್ನಲ್ಲಿ. ಸೊ ಅವರು ಒಂದು ರಾಧಿಕಾ ಸಂತ್ವಾನಂ ಅಂತ ಒಂದು ಪುಸ್ತಕ ಬರೆದ್ರು. ಅವರ ಕಾಲದಲ್ಲಿ ಅದು ತುಂಬ ಫೇಮಸ್ ಆಗಿ ಒಂಥರ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದಂಥ ಪುಸ್ತಕ. ಆಮೇಲೆ ಬ್ರಿಟಿಷ್ ಮತ್ತು ಇಂಡಿಯನ್ ನ್ಯಾಷನಲಿಸ್ಟ್ ಆ ಪುಸ್ತಕನ ಬ್ಯಾನ್ ಮಾಡಿಬಿಟ್ಟಿದ್ರು ಇಂಡಿಯಾ. ಸೊ ಅದಕ್ಕೆ ಬೆಂಗಳೂರು ನಾಗರತ್ನಮ್ಮ ಅವರು 41 ವರ್ಷ ಹೋರಾಡಿ ಆ ಪುಸ್ತಕವನ್ನು ಹೊರಗೆ ತಂದರು. ಸೊ ಅದರದ್ದು ದಟ್ ಈಸ್ ಒನ್ ಸ್ಟೋರಿ ಲೈನ್ ಟಾಕಿಂಗ್ ಅಬೌಟ್ ವಿಮೆನ್ಸ್ ಬಾಡೀಸ್ ಆ್ಯಂಡ್ ಡಿಸೈರ್ಸ್ ಆ್ಯಂಡ್ ಸೊ ಆ ಮೂಲಕ ಹೋಗಿ, ನಿಮಗೆ ನೆನಪಿದೆಯೋ ಅಲ್ವಾ ಜಾನೆಟ್ ಜಾಕ್ಸನ್ ವಾರ್ಡ್ರೋಬ್ ಮ್ಯಾಲ್ ಫಂಕ್ಷನ್ ಸಮ್ ಇಯರ್ಸ್. ಸೊ ದಟ್ ಈಸ್ ಆಲ್ಸೋ ಒನ್ ಸ್ಟೋರಿ ಅಲ್ಲ, ದಟ್ ಈಸ್ ಕೈಂಡ್ ಆಫ್ ಲೈಕ್ one thread that goes like that. And then so through that we are talking about women's agency, women's desires, women's body and abuse and defiance. So ಆ ರೀತಿ ಬೇರೆ ಮಲ್ಟಿಪಲ್ ಥೀಮ್ಸ್ ಅದರಲ್ಲಿ ಬರುತ್ತೆ. So it's called The Naked. Looking forward to that. Hope you guys perform in Bay Area, and then would love to see that. ನಮ್ಮ ತಂಡದ ಎಲ್ಲಾ ಸದಸ್ಯರಿಗೂ ತಮ್ಮ ವಿಡಿಯೋನ ಆನ್ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಇಟ್ ವಾಸ್ ಸಚ್ ಅ ಪ್ಲೆಜರ್ ಟಾಕಿಂಗ್ ಟು ಯು, ಅಪರ್ಣಾ ಅವರೇ. ತುಂಬಾ ಕಲೀಲಿಕ್ಕೆ ನಮಗೆ ಸಿಕ್ತು. ನಿಮ್ಮ ಡೆಡಿಕೇಶನ್ ಆಗಿರ್ಬೋದು, ನಿಮ್ಮ ಆರ್ಟ್ ಫಾರ್ಮ್ನ ಬ್ಯೂಟಿ ನೋಡ್ಲಿಕ್ಕೆ ಸಿಕ್ತು. ವಿ ಆರ್ ವೆರಿ ವೆರಿ ಫಾರ್ಚುನೇಟ್ ಟು ಹ್ಯಾವ್ ಯು ಇನ್ ಬೆಂಗಳೂರು ವಾಯ್ಸ್. ನಾವು ಎಲ್ಲ ನಮ್ಮ ಸಾಧಕರಿಗೆ ಒಂದು ಪ್ರಶ್ನೆ ಕೇಳ್ತೀವಿ. ನಮ್ಮ ವೀಕ್ಷಕರು ಕೇಳುಗರು ಜಗತ್ತಿನಾದ್ಯಂತ ಇದ್ದಾರೆ, ಗ್ಲೋಬಲ್ ಆಡಿಯನ್ಸ್ ಅಂತ. ಸೊ ಅವರಿಗೆ ನಿಮ್ಮ ಒಂದು ಸಂದೇಶ. ಸಂದೇಶ ಏನಂದರೆ, ಸಪೋರ್ಟ್ ಆರ್ಟ್. ಬಿಕಾಸ್ ಏನಂದರೆ ಆರ್ಟ್ ಈಸ್ ಅ ಸೋಲ್ ಟಾನಿಕ್. ಬೇರೆ ಏನೇ ಇರ್ಬೋದು, ನಮಗೆ ಊಟ ಬೇಕು, ತಿಂಡಿ ಬೇಕು, ಕೆಲಸ ಬೇಕು, ದುಡ್ಡು ಬೇಕು, ಎಲ್ಲ ಇರಬೇಕು. ಬಟ್ ಐ ಥಿಂಕ್ ವೆನ್ ಇಟ್ ಕಮ್ಸ್ ಟು ಆರ್ಟ್, ಸಮ್ ಹೌ ವಿ ಟ್ರೈ ಟು ಥಿಂಕ್ ಆಫ್ ಇಟ್ ಆಸ್ ನಾಟ್ ಸೋ ಇಂಪಾರ್ಟೆಂಟ್, ದಟ್ಸ್ ದ ಲಾಸ್ಟ್ ಥಿಂಗ್, ಗೋ ಡೂ ಯುವರ್ ಮ್ಯಾಥ್ ಹೋಮ್ವರ್ಕ್ ಅನ್ನೋದೇ ನಮಗೆ ಪ್ರೈಮರಿ ಆಗಿಬಿಡುತ್ತೆ. ಬಟ್ ಐ ಥಿಂಕ್
ಆರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಈ ಕೋವಿಡ್ ಟೈಮಲ್ಲಿ ತುಂಬ ಜನಕ್ಕೆ ಅದು ಎಕ್ಸ್ಪೀರಿಯನ್ಸ್ ಆಯಿತು. ಆದ್ದರಿಂದ ಐ ಥಿಂಕ್ ನೌ ಇಟ್ಸ್ ಟೈಮ್ ಟು ಓಪನ್ ಅವರ್ ಐಸ್ ಆ್ಯಂಡ್ ಸಪೋರ್ಟ್ ಆರ್ಟ್ ಆ್ಯಸ್ ಮಚ್ ಆ್ಯಸ್ ವಿ ಕ್ಯಾನ್, ವೆದರ್ ಇಟ್ಸ್ ಬೈ sponsoring it or like promoting like what Bengaluru Voice is doing, or it can be by learning it, by teaching it. So I think because it's important for your physical and emotional and spiritual well-being. ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಜೊತೆ ಡಾಕ್ಟರ್ ಅಪರ್ಣಾ ಸಿಂಧೂರ್ ಅವರಿದ್ರು. ಶಿ ಹ್ಯಾಸ್ ಡೆಡಿಕೇಟೆಡ್ ಹರ್ ಲೈಫ್ ಫಾರ್ ಭರತನಾಟ್ಯಂ ಆರ್ಟ್ ಫಾರ್ಮ್ ಆಗಿರ್ಬೋದು. ತುಂಬ ಖುಷಿ ಆಯಿತು. ಯು ಕ್ಯಾನ್ ಸಿ ಹೌ ಮಚ್ ಟೈಮ್ ಇಸ್ ರಿಕ್ವೈರ್ಡ್ ಟು ಕಮ್ ಅಪ್ ವಿತ್ ಅ ಪ್ರೊಡಕ್ಷನ್, ಅ ಸಕ್ಸಸ್ಫುಲ್ ಪ್ರೊಡಕ್ಷನ್, ಆ್ಯಂಡ್ ಹರ್ ಟೀಮ್ ಇಸ್ ಡೂಯಿಂಗ್ ಅನ್ ಅಮೇಸಿಂಗ್ ಜಾಬ್, ಆ್ಯಂಡ್ ವಿ ಆರ್ ವೆರಿ ಫಾರ್ಚುನೇಟ್ ದಟ್ ದೇ ಹ್ಯಾವ್ ಓಪನ್ಡ್ ಅ ಬ್ರಾಂಚ್ ಇನ್ ಸ್ಯಾನ್ ಹೊಸೆ. Looking forward to multiple shows from your production, Aparna avare. Thank you again for joining Bengaluru Voice. We are very fortunate again. ಮುಂದಿನ ವಾರ ಇದೇ ರೀತಿ ಮತ್ತೊಬ್ಬ ಸಾಧಕರನ್ನ ನಿಮ್ಮ ಮುಂದೆ ಕರ್ಕೊಂಬಂದು ಪರಿಚಯ ಮಾಡಿಸ್ತೀವಿ. ಅಲ್ಲಿ ತನಕ ನಿಮ್ಮ ಮನಸ್ಸಲ್ಲಿ ರಾರಾಜಿಸ್ತಿರ್ಲಿ ಬೆಂಗಳೂರು ವಾಯ್ಸ್. ಲಿಸನ್ ಟು ಯುವರ್ ಹಾರ್ಟ್. ಆಲಿಸು ಗೆಳೆಯನ ಹೃದಯದ ಮಾತೊಂದ, ಬಿಚ್ಚಿಡು ಬಚ್ಚಿಟ್ಟ ಮನದ ಕನಸೊಂದ. ಹಿಂದೆ ಸಮಯ ಮುಂದೆ ಇಡಲು ನಮ್ಮ ಹೆಜ್ಜೆಯ ನಿನ್ನ ಸಾಹಸ ರಥಕ್ಕೆ ಸಾರಥಿಯಾಗಿ ಮುನ್ನಡೆಸಿದೆ. ನಿನ್ನ ಬಾನಂಗಳ ಕೆಳೆದೊಯ್ಯುವ ರೆಕ್ಕೆಯಾಗಿ ಕೂಡಿದೆ. ಬೆಂಗಳೂರು ವಾಯ್ಸ್, ಬೆಂಗಳೂರು ವಾಯ್ಸ್, ಬೆಂಗಳೂರು ವಾಯ್ಸ್. Listen to your heart.